ಸುಗುಣ ನಿಧಿಯ ತಯತದಿನತ ತತ್ತೋಂ ತದಿಗುತ್ತಗತೆ ತಯತದಿನ ತೋಂ ತದಿಗುತ್ತಾದೆ ತದಿನ ದಿನ ತತ್ತೋಂ ತದಿಗುತ್ತಗತೆ ತಯತದಿನ ತೋಂ ತದಿಗುತ್ತಾದೆ ಕೇಳು ಸುಗುಣ ನಿಧಿಯೇ ಕೇಳು ಸುಗುಣ ನಿಧಿಯೇ ಯದು ಕುಲಮಾಲ ಶಿಖಾಮಣಿಯೇ ಯದು ಕುಲಮಾಲ ಶಿಖಾಮಣಿಯೇ ನಾಳೆಯ ನಡೆಗೋಪಾಲರ ಕರೆತ ನಾಳೆಯ ನಡೆಗೋಪಾಲರ ಕರೆತ ಪಾಲಕರ ಧಕ್ಕನು ನಿಲ್ಲಿಸುವೆನು ದಿಟೋ ನಾಳೆಯ ನಡೆಗೋಪಾಲರ ಕರೆತ ಬಾಲಕರ ಧಟನ್ನು ನಿಲ್ಲಿಸುವೆನು ದಿಟ ಕೇಳು ಸುಗುಣ ನಿಧಿಯೇ. ಮಹಾರಾಜ ಕೇಳಿದೆಯಲ್ಲ, ಕರೆದ ಕಾರಣ ಏನು ಅಂತ ಒಬ್ಬ ಗೊತ್ತಾಗಲಿಲ್ಲ. ಸಜ್ಜನ ಸದ್ಗುಣಿ, ಹ್ಮ್ ಯಾಕಾಗಿ ನಿನ್ನನ್ನು ಹೊಗಳುತ್ತಾ ಇಲ್ಲ. ಹ್ಮ್ ಇರುವಂತಹ ಸತ್ಯವನ್ನು ಹೇಳಬೇಕು. ಹ್ಮ್ ಪರಮಾತ್ಮನಲ್ಲಿ ನಂಬಿಕೆಯನ್ನಿಟ್ಟವ, ಹ್ಮ್ ಪರಮಾತ್ಮನನ್ನ ಹೇಗೋ ವಿಷಯದಿಂದ ಪೂಜಿಸುತ್ತಿರುವವ, ಭಾವಿಸುತ್ತಿರುವವ. ಸತ್ಯ. ನಿನ್ನಿಂದ ಯಾರಿಗೂ ಇವತ್ತಿನವರೆಗೆ ತೊಂದರೆಗಳಾಗಿಲ್ಲ. ಹ್ಮ್ ಯಾಕೆ? ಹ್ಮ್ ನೀನೊಬ್ಬನೇ ಅಮಾತ್ಯ. ಹ್ಮ್ ನನ್ನ ತಂದೆಯ ಕಾಲದಿಂದಲೂ ನನ್ನೊಟ್ಟಿಗೆ ಇದ್ದವ. ಹ್ಮ್ ಯಾಕಾಗಿ? ಹ್ಮ್ ಪುಣ್ಯ ಪುರುಷ, ಹ್ಮ್ ಸತ್ಯವಂತ, ಹ್ಮ್ ಸಜ್ಜನ, ಹ್ಮ್ ಹಾಗೂ ಹ್ಮ್ ಪೀಠದ ನಿಷ್ಠೆಗೆ ಹಾ ತಪ್ಪುವವನಲ್ಲ. ಇದು ಒಪ್ಪುವ ಮಾತು. ಹಾಗಾಗಿ ಹ್ಮ್ ಪೀಠದ ನಿಷ್ಠೆ, ಹ್ಮ್ ರಾಜನ ನಿಷ್ಠೆ, ಹ್ಮ್. ಪೀಠದ ಮೇಲೆ ಕುಳಿತವರ ಮೇಲೆ ನಿಷ್ಠೆ, ಭಕ್ತಿ, ಗೌರವ, ಹ್ಮ್ ಇದನ್ನ ಕಾಪಾಡಿಕೊಂಡು ಬಂದಂತಹ ಕ್ರೂರ ನೀನು. ಸತ್ಯ. ಇವತ್ತಿನ ದಿನ ನಿನ್ನಿಂದ ಕೆಲಸ ಆಗಬೇಕು. ಏನು? ನೋಡು, ಹ್ಮ್ ಕ್ರೂರ ಹಾ ವಿಷಯ ನಿನಗೆ ಏನು ಗೊತ್ತಿಲ್ಲದೇ ಇಲ್ಲ. ಹ್ಮ್ ಆ ದಿನದಿಂದ ಈ ದಿನದವರೆಗೆ ಹಾ ಕಂಸನು ಹ್ಮ್ ಹಗಲು ಇರುಳು ಹ್ಮ್ ದಿನ ರಾತ್ರಿ ಹಾ ಯೋಚನೆ ಮಾಡುವವರಿಗೆ ಹ್ಮ್ ವೈರಿ ಬೆರೆಯುತ್ತಿದ್ದ. ಹ್ಮ್ ಕಣ್ಣೆದುರಿನಲ್ಲಿ ಕಾಣ್ತಾ ಇದೆ. ಹ್ಮ್ ಎಷ್ಟೊತ್ತಿಗೆ ಮರಣ ಬರಬಹುದು ಹ್ಮ್ ಗೊತ್ತಿಲ್ಲ. ಹ್ಮ್ ಹಾಗಾಗಿ ಹ್ಮ್ ನಂದಗೋಕುಲದಲ್ಲಿ ಬೆಳೆಯುತ್ತಿದ್ದಾರೆ ಹಾ ರಾಮಕೃಷ್ಣರು. ಹ್ಮ್ ಆ ಕೃಷ್ಣ ಬಲರಾಮರು ಹ್ಮ್ ಇಲ್ಲಿಗೆ ಬರಬೇಕು. ಹ್ಮ್ ಯಾರಾದರೂ ಹೋದರೆ ಅವರು ಬರಲಿಕ್ಕಿಲ್ಲ, ಹ್ಮ್ ನೀನೇ ಹೋಗಬೇಕು. ಹ್ಮ್ ನಿನ್ನ ಮೇಲೆ ನಂದಗೋಕುಲದಲ್ಲಿ ಇದ್ದವರಿಗೆಲ್ಲವರಿಗೂ ಹ್ಮ್ ಪ್ರೀತಿ ಇದೆ, ಹ್ಮ್ ವಿಶ್ವಾಸ ಇದೆ. ಹ್ಮ್. ನಿನ್ನ ಮಾತನ್ನು ಅವರು ನಂಬುತ್ತಾರೆ. ಹ್ಮ್ ಹಾಗಿದ್ರೆ ಹೀಗೆ ಹ್ಮ್ ಇಲ್ಲಿಯವರೆಗೆ ನಾನು ಕಳುಹಿಸಿಕೊಟ್ಟವರೆಲ್ಲ ಹ್ಮ್ ವೈರಭಾವದಿಂದ ಹೋಯಿತು, ಹೌದು. ಕೊಲ್ಲುವ ಉದ್ದೇಶದಿಂದ ಹೋಗಿದ್ದರು. ಹ್ಮ್ ಇವತ್ತು ಹಾಗಲ್ಲ, ಹೇಗೆ? ಗೆಲ್ಲುವ ಉದ್ದೇಶದಿಂದ ನೀನು ಅಲ್ಲಿ ಹೋಗಬೇಕು. ಹ್ಮ್ ಗೆಲ್ಲುವುದು ಅಂದ್ರೆ ಹೇಗೆ? ಹ್ಮ್ ಈ ಕಂಸನ ಮನಸ್ಸಿನಲ್ಲಿ ಹ್ಮ್ ಆ ಮಕ್ಕಳ ಬಗ್ಗೆ ಹ್ಮ್ ಮಮತೆ, ಹ್ಮ್ ಮಮಕಾರ, ಹ್ಮ್. ವಾತ್ಸಲ್ಯ, ಹ್ಮ್. ಪ್ರೀತಿ ಮಾವನ ಪ್ರೀತಿ. ಗೊತ್ತಿಲ್ಲ. ಹ್ಮ್ ನೀನು ಅದನ್ನು ಹೇಗೆ ಹೇಳ್ತೀಯೋ, ಹ್ಮ್ ಸುಳ್ಳಲ್ಲ, ಹ್ಮ್ ನಿಜವಲ್ಲ. ಹ್ಮ್ ಆದರೂ ಹ್ಮ್ ಕ್ರೂರನ ಬಾಯಿಂದಾಗೆಲ್ಲ ಬರಬೇಕು. ಹ್ಮ್ ಇದು ಹ್ಮ್ ಕಂಸನ ಮಾತು. ಮಹಾರಾಜ, ಅವರನ್ನು ಇಲ್ಲಿಗೆ ಕರೆಸುವ ಕಾರಣ ಏನು ಅಂತ ಗೊತ್ತಾಗ್ಲಿಲ್ಲ. ನಿನಗೊಂದು ಕಾರಣ ಬೇಕು. ಹಾ ಕಂಸನಿಗೆ ಹ್ಮ್ ಕಾರಣ ಹುಡುಕುವುದು ಹ್ಮ್ ಅಷ್ಟವೇ ಹ್ಮ್ ಕ್ಷಣ ಮಾತ್ರದಲ್ಲಿ ಯೋಚನೆಯೊಳಗಾಗಿ ಹ್ಮ್ ನಮ್ಮ ರಾಜ್ಯಾಡಳಿತದಲ್ಲಿ ಅದೆಷ್ಟೋ ಆಟಪಾಠಗಳು, ಹಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹ್ಮ್ ಹಾಗೂ ಹ್ಮ್ ಅದು ಹೇಳಿ ಪ್ರಯೋಜನವಿಲ್ಲ. ಹ್ಮ್. ಹಗಲು ರಾತ್ರಿ ನಡೆಯುತ್ತಾ ಇರುವಂತಹ ಕೀರ್ತನೆಗಳು, ಹ್ಮ್ ಆಟಗಳು ಹ್ಮ್. ಎಲ್ಲ ಇದೆಯಲ್ಲವೇ? ಹಾ ನೀನು ಏನ್ ಮಾಡ್ಬೇಕು ಗೊತ್ತಾ? ಏನ್ ಆ ಮಾಡ್ಬೇಕು? ಮಕ್ಕಳಿಗೆ ಆಸೆ ಹುಟ್ಟಿಸ್ಬೇಕು. ಬಿಲ್ಲ ಬದನೆ ಬದಿಯ ತಯತನದ ದಿತ್ತೊಂದ ದಿತ್ತೊಂದದಿ ದಿತ್ತೊಂದ ದಿತ್ತೊಂದ ದಿತ್ತೊಂದದಿ ರೆತ್ತದೆ ರೆತ್ತದೆ ಬಿಲ್ಲ ಬದನೆ ಬದಿ ಬಿಲ್ಲ ಬದನೆ ಬದಿ ಚತುರ್ದಶಿ ಎಲ್ಲವರನ್ನು ಜವದಿ ಚತುರ್ದಶಿ ಎಲ್ಲವರನ್ನು ಜವದಿ
ಕೇಳಿಸಿಕೊಂಡಿಯಲ್ಲ, ಮಕ್ಕಳಿಗೆ ಆಟ ಅಂದರೆ ಪ್ರೀತಿ, ಹೌದು. ಊಟ ಅಂದರೆ ಪ್ರೀತಿ, ಓಟ ಅಂದರೆ ಪ್ರೀತಿ, ಹ್ಮ್. ನೋಟ ಅಂದರೆ ಪ್ರೀತಿ. ಮಧುರೆಯಲ್ಲಿ ಬಿಲ್ಲ ಹಬ್ಬವನ್ನ ನಿಮ್ಮ ಮಾವ ಏರ್ಪಡಿಸಿದ್ದಾನೆ. ಹಾ ಹಾ ಹಾ. ಬರುವ ಚತುರ್ದಶಿಗೆ ಹ್ಮ್ ಆ ಮಕ್ಕಳಿಲ್ಲಿರಬೇಕು. ಹ್ಮ್ ಕಾರಣ ಏನು? ಹ್ಮ್ ಕಾರಣ ಏನು? ಬಿಲ್ಲ ಹಬ್ಬದ ನೆವ ನಾವು ಆ, ನೋಡ್ಬೇಕು. ಬಿಲ್ಲ ಹಬ್ಬದ ನೆವ. ಹ್ಮ್ ಈ ನೆವದಿಂದ ಅವರು ಇಲ್ಲಿಗೆ ಬರಬೇಕು. ಹ್ಮ್ ಸ್ವಕ್ಷೇತ್ರದಲ್ಲಿ ಹ್ಮ್ ಮೆರೆದಾಡಿದ್ದಾರೆ. ಹ್ಮ್ ನಮ್ಮವರನ್ನೆಲ್ಲ ಹ್ಮ್ ಅಟ್ಟ ಆಡಿಸಿದ್ದಾರೆ. ಹ್ಮ್ ಹೌದು, ಹ್ಮ್ ನಮ್ಮ ಸ್ವಕ್ಷೇತ್ರ ಮಧುರೆ, ಹಾ ಇಲ್ಲಿ ಅವರು ಬರಬೇಕು. ಹ್ಮ್ ನಮ್ಮಲ್ಲಿ ಜನ ಇದ್ದಾರೆ. ಹ್ಮ್ ಅವರು ಬಂದ ಮೇಲೆ ಹ್ಮ್ ನಾನು ನೋಡ್ಕೊಳ್ತೇನೆ. ಕಂಸ. ಅವರನ್ನ ಅಟ್ಟ ಆಡಿಸಿ ಹ್ಮ್ ಗೋಳಾಡಿಸಿ ಮುಗಿಸಲಿಲ್ಲ. ಹ್ಮ್ ಕಂಸನೇ ಅಲ್ಲ ಏನು? ಕಂಸ ಹ, ಪೀಠಕ್ಕೆ ನಿಷ್ಠೆ ಅಂತ ಆಡಿದೆ. ಹೌದು. ಆ ನಿಷ್ಠೆಗೆ ಸರಿಯಾಗಿ ಒಂದೆರಡು ಮಾತನಾಡದೆ. ಅಕ್ರೂರ, ಹಾ ನಿನ್ನ ಬಾಯಿನ ಮುಚ್ಚುವ ಪ್ರಯತ್ನವನ್ನು ಯಾವಾಗಲೂ ಮಾಡಲಿಲ್ಲ. ಹ್ಮ್ ಆದರೆ ಹ್ಮ್ ಓತೋಪ್ರೇತವಾಗಿ ಏನೇನೋ ಮಾತನಾಡಿದರೆ ಹ್ಮ್ ಕಂಸ ಕೇಳಿಸಿಕೊಳ್ಳಲಿಕ್ಕಿಲ್ಲ. ಹ್ಮ್ ಹ್ಮ್ ಈ ಭಾವನೆಯು ನಿನ್ನ ಮನಸ್ಸಿನಲ್ಲಿರಲಿ. ಹ್ಮ್ ಹೇಳೋದೇನು ಹೇಳಬೇಕು ಅದು. ಎರಡು ಮಾತಿಗೆ ಅವಕಾಶ ಬೇಕು. ಹೇಳು. ಕಂಸರಾದರೆ ಹ, ಹುಟ್ಟಿದವನು ಹ, ಸಾಯಲೇಬೇಕು, ಹ, ಜಾತಸ್ಯ ಮರಣಂ ಧ್ರುವಂ ಹ, ಎಂಬ ಮಾತನ್ನ ಕೇಳಿಲ್ಲವೇ? ಹ, ಯಾವುದೂ ಈ ಭೂಮಿಯಲ್ಲಿ ಶಾಶ್ವತವಲ್ಲ. ಹ, ಆ ಲೆಕ್ಕದಲ್ಲಿ ನೀವು ಭಾಗ್ಯವಂತರು. ಹ. ಯಾರಿಂದ ಸಾವು ಬರ್ತದೆ ನಿಮಗೆ ಮೊದಲೇ ತಿಳಿದಿದೆ. ಹಾಗಾಗಿ ಇದ್ದಷ್ಟು 4 ದಿನ ಒಳ್ಳೆಯವರಂತೆ ಉಪಕಾರ ಆಗಿ 4 ಜನರಿಗೆ ಉಪಕಾರ ಆಗುವಂತೆ ಇದು ಹೇಳಿದರೆ ಈಗೇನು ಹರಿಕತೆಯೋ, ಹಾಗಲ್ಲ. ಆಟವೋ, ನಿರ್ದೇಶನವೋ, ಆಡಿದ ಅಥವಾ ಹ. ಕಂಸನಿಗೆ ಉಪದೇಶ ಮಾಡ್ತಾ ಇದ್ದೀಯೋ? ಅಮ್ಮ ಬಂದ್ರೆ ಬಾರಲಿ, ನೀನು ಸಾಯಿ. ಹಾಗಲ್ಲ. ಇದು ನನಗೆ ಗೊತ್ತಿಲ್ಲ ಒಂದು ವಿಷಯವ. ಜಾತಸ್ಯ ಯಾರಿಗೂ ಗೊತ್ತಿಲ್ಲ ಹೇಳು. ಹ್ಮ್ ಇನ್ನು ಉಪದೇಶ ಬೇಕಿಲ್ಲ. ಹ್ಮ್ ಸಿಂಹಾಸನವನ್ನೇರಿ ಪೀಠದಲ್ಲಿ ಕುಳಿತು ಹ್ಮ್ ಈ ಕಂಸ ಆಜ್ಞಾಪಿಸುತ್ತಿದ್ದಾನೆ. ಹ್ಮ್ ಆಜ್ಞೆಗೆ ಮೀರಿದವರಿಗೆ ಹ್ಮ್ ಶಿಕ್ಷೆ ಉಂಟು. ಹ್ಮ್ ನೆನಪಿರಲಿ, ತಡ ಮಾಡುವುದು ಬೇಡ. ಚತುರ್ದಶಿಗೆ ಆ ಮಕ್ಕಳಲ್ಲಿ ಇರಬೇಕು. ಇನ್ನು ಬಾಕಿ ವಿಷಯವನ್ನು ಆಮೇಲೆ ಮಾತನಾಡುವ. ಶರಣ ಸಂರಕ್ಷಕ ಮುರವೈರಿಯನು ಕಾಂಬ ಶರಣ ಸಂರಕ್ಷಕ ಮುರವೈರಿಯನು ಕಾಂಬ ಹಿರಿದಾದ ಪುಣ್ಯ ಸತ್ಫಲವೋ ಹಿರಿದಾದ ಪುಣ್ಯ ಸತ್ಫಲವೋ ದೊರಕಿತೆಂದೆನುತ ಆನಂದದಿ ಶ್ರೀಲಕ್ಷ್ಮೀವರನ ಸಂಸ್ತುತಿಸಿ ನಡೆದಂತ ದೊರಕಿತೆಂದೆನುತ ಆನಂದದಿ ಶ್ರೀಲಕ್ಷ್ಮೀವರನ ಸಂಸ್ತುತಿಸಿ ನಡೆದಂತ ಏನು ಮಾಡೋಣ? ಸಾಯುವ ಕಾಲಕ್ಕೆ ಮದ್ದಿಲ್ಲ ಅಂತಾರೆ. ಈತನನ್ನು ನೋಡಿದರೆ ನನಗೆ ಹಾಗೆಯೇ ಅನಿಸುತ್ತಿದೆ. ಎಷ್ಟಾದರೂ ಈ ಕೈಯಿಂದಲೇ ಎತ್ತಿ ಆಡಿಸಿದ ಮಗು ಸತ್ಪ್ರಜೆಯಾಗಲಿ ಎಂಬುದು ನಮ್ಮ ಕಾಮನೆ. ಆದರೂ ದುಷ್ಟತನವೇ ಈತನಲ್ಲಿ ಅಡರಿದೆ. ಶ್ರೀಹರಿ ಯಾರು? ಶರಣರ ಸಂರಕ್ಷಕ, ದುಷ್ಟರನ್ನು ವಧಿಸುವವ. ಎಷ್ಟೆಲ್ಲ ಕಾರ್ಯವಾಗಿದೆ, ಆದರೂ ಈತನಿಗೆ ಅರ್ಥವಾಗುವುದಿಲ್ಲ. ಏನು ಮಾಡೋಣ? ಕಡೆಯ ಕಾಲ ಬಂದಿದೆ ಅಂತ ಕಾಣ್ತದೆ. ನನಗೊಂದು ಮಹಾದಾದಂತಹ ಭಾಗ್ಯ ನೋಡಿ. ಎಷ್ಟೋ ವರ್ಷ ಯತಿವರೇಣ್ಯರು ತಪಸ್ಸನ್ನ ಮಾಡಿದರು, ದರ್ಶನವೀಯದ ಶ್ರೀಹರಿ ನನಗೆ ದರ್ಶನವನ್ನು ನೀಡುತ್ತಾನೆ. ಆತನನ್ನೇ ಕಾಣುವುದಕ್ಕಾಗಿ ಹೋಗುತ್ತಾ ಇದ್ದೇನೆ. ನನ್ನ ಭಾಗ್ಯ ಅಲ್ಲ, ನನ್ನ ಹಿರಿಯರು ಮಾಡಿದಂತಹ ಭಾಗ್ಯವೇ ಸರಿ. ಶ್ರೀಹರಿ, ನಾರಾಯಣ, ಮುಕುಂದ, ಮುರಹರಿ ನಾಮಸ್ಮರಣೆಯನ್ನು ಮಾಡುತ್ತಾ ನಾಳೆಯ ದಿನ ಲಕ್ಷ್ಮೀ ಮನೋಹರನು
ಸಂಬಂಧದಲ್ಲಿ ಅಜ್ಜ ಆಗಬೇಕು. ಹಾಗಾಗಿ ಸ್ವೀಕರಿಸಬೇಕು. ನನಗೆ ಬೇಕಾಗಿ ಅಲ್ಲ, ನನಗೆ ಬೇಕು. ನೀನು ಹೇಳಿದ್ದಕ್ಕಾಗಿ. ತಿನ್ನುವುದಕ್ಕೆ ಏನು? ಕ್ರೂರ, ನಿಜವಾಗಿ ಒಂದು ಮಾತು ಹೇಳ್ತೇನೆ. ನಿನ್ನ ಪಾದಸ್ಪರ್ಶದಿಂದ ನಮ್ಮ ನಂದಗೋಕುಲವೇ ಪಾವನವಾಗಿ ಹೋಯ್ತಯ್ಯ. ಯಾಕೆ ಗೊತ್ತಾ? ಇನ್ನೊಂದು ಸಂದರ್ಭದಲ್ಲಿ ಕ್ಷಾಮ ಪೀಡಿತವಾದಂತಹ ಪ್ರದೇಶಕ್ಕೆ ನಿನ್ನಂತ ಶೋಪಲ್ಕ ಅಮ್ಮ ಗಾಂಧಿನಿ ಪ್ರವೇಶ ಮಾಡಿದರಂತೆ. ಅದಾದದ್ದೇನು? ಹಸಿರೊಡೆಯಿತಂತೆ, ನೀರು ಚಿಮ್ಮಿತಂತೆ. ಅಂತಹ ಅಪ್ಪ ಅಮ್ಮನಿಗೆ ಹುಟ್ಟಿದಂತಹ ನಿನ್ನ ಪಾದದ ಸ್ಪರ್ಶ ಇಲ್ಲಾಯಿತು ಅಂತಾದ್ರೆ ನಮ್ಮ ನಂದಗೋಕುಲ ಪಾವನ ಆಗಿದೆ. ಮತ್ತಿನ್ನೇನು? ದೊಡ್ಡ ಮಾತು ದೇವರೇ. ನಾನು ತಿಳಿದದ್ದು ನಾನೇ ಪಾವನನಾದೆ ಅಂತ. ಆದ್ರೆ ನೀನಾಡುವುದು ಬೇರೆಯೇ. ಕ್ರೂರ, ಒಂದು ಮಾತು ಕೇಳಬಹುದಾ ನಿನ್ನಲ್ಲಿ? ಏನು? ನೀನು ಮಧುರೆಯಿಂದ ಬಂದವನಲ್ಲಬಹುದು. ಹಾಗಾದ್ರೆ ಮಾವ ಕೌಸಾದಿಗಳು ಮಾವ ಕಂಸಾದಿಗಳು ಮಾವ ಕಂಸಾದಿಗಳು ಮಾವ ಕಂಸಾದಿಗಳು ಮಾತೆ ದೇವಗಿಯೋ ಮಾತೆ ದೇವಕಿಯೋ ವಸುದೇವಾದಿ ಯದುವೀರರೆಲ್ಲ ವಸುದೇವಾದಿ ಯದುವೀರರೆಲ್ಲ ವಸುದೇವಾದಿ ಯದುವೀರರೆಲ್ಲ ಗೋವಿಂದರ ಬೆಸಸನಗೆ ಮಾನನಿಧಿ ನೀ ಬಂದುದು ಗೋವಿಂದರೇ ಗೋವಿಂದರ ಬೆಸಸನಗೆ ಮಾನನಿಧಿ ನೀ ಬಂದುದು ಆವ ಕಾರ್ಯವು ಬೇಳುವುದೆನಲು ಆವ ಕಾರ್ಯವು ಬೇಳುವುದೆನಲು ಆವ ಕಾರ್ಯವು ಬೇಳುವುದೆನಲು ಆ ಆ ಆ ಆ ಗೋವಿಂದರ ಬೆಸಸನಗೆ ಮಾನನಿಧಿ ನೀ ಬಂದುದು ಆವ ಕಾರ್ಯವು ಕೇಳುವುದೆನಲು ಶ್ರೀಹರಿ, ಮಧುರೆಯಿಂದಲೇ ನೀನು ಬಂದದ್ದು. ಹಾಗಾದ್ರೆ ಕೆಲವು ವಿಚಾರವನ್ನ ನಿನ್ನಲ್ಲಿ ಕೇಳಲೇಬೇಕೆನ್ನುವ ಕುತೂಹಲ ನನ್ನದು. ಯಾಕೆ? ನನ್ನ ಬಂಧು ಬಳಗದವರಲ್ಲಿದ್ದಾರೆ. ವಿಚಾರವನ್ನು ಕೇಳಿದವ ನಾನು. ಆದ್ರೆ ನೋಡುವ ಭಾಗ್ಯ ಇಲ್ಲಿಯವರೆಗಾಗಿ ನಮಗೆ ಲಭ್ಯ ಆಗಲಿಲ್ಲ. ಹಾಗಂತ ಅವರ ಹಿತವನ್ನ ನಾನು ಕೇಳಲೇಬೇಕು. ಯಾವಾಗಲೂ ಒಂದು ನಾಡು ಸುರಕ್ಷಿತವಾಗಿರ್ಬೇಕು ಅಂತಾದ್ರೆ ಆ ನಾಡನ್ನು ಆಳುವಂತಹ ಅಧಿಕಾರಿ ವ್ಯವಸ್ಥಿತವಾಗಿರಬೇಕು. ನಮ್ಮ ಮಾವ ಕಂಸ ಹೇಗೆ ಕ್ಷೇಮವೋ ಜೊತೆಯಲ್ಲಿ ಅವನನ್ನು ನಂಬಿಕೊಂಡಿರುವಂತಹ ಪರಿವಾರ ಅವರೆಲ್ಲ ಸುಕ್ಷೇಮವಾಗಿದ್ದಾರೋ? ಇನ್ನು ಒಂದು ವಿಚಾರ ಕ್ರೂರ. ಏನು? ಅಪ್ಪ ಅಮ್ಮ ಮಧುರೆಯಲ್ಲಿದ್ದಾರೆ. ನಾನು ಕೇಳ್ಪಟ್ಟಂತಹ ವಿಚಾರ ಏನು ಮಾಡೋಣ ಹೇಳು? ಅಪ್ಪನ ಹೆಗಲನ್ನ ಏರಿ ಆಡುವ ಯೋಗ ನನಗಿಲ್ಲ. ಅಮ್ಮನ ಮಮತೆಯ ಮಡಿಲಿನಲ್ಲಿ ತೇಲಾಡುವಂತಹ ಭಾಗ್ಯವೂ ನನಗಿಲ್ಲ. ಆಗಿದ್ದಾರೆ, ಕ್ಷೇಮವಾಗಿದ್ದಾರು. ಜೊತೆಯಲ್ಲಿ ಅಜ್ಜ ಉಗ್ರಸೇನ, ಅಜ್ಜಿ ರುಚಿಮತಿ ದೇವಿ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ? ನೀನು ಅನಿರೀಕ್ಷಿತವಾಗಿ ಬಂದದ್ರಿಂದ ಕೇಳುವುದು, ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು? ಈ ಎಲ್ಲ ವಿಚಾರ ಶ್ರೀಪತಿ,
ಶ್ರೀಪತಿಯ ಅರಿಯದೊಲಪೇಕ್ಷಿಪೆಯ ಎನ್ನ ಶ್ರೀಪತಿಯ ಅರಿಯದೊಲಪೇಕ್ಷಿಪೆಯ ಎನ್ನ ಚಾಪದುತ್ಸವ ಎಂದು ಮಾವ ಚಾಪದುತ್ಸವ ಎಂದು ಮಾವ ಗೋಪಾಲ ಬರಲಿ ಗೋಪಾಲ ಬರಲಿ ಮಧುರಾಪುರಿಗೆ ಎಂಬ ನಿರೂಪವಿತ್ತಟ್ಟಿದನು ದೇವ ನಿರೂಪವಿತ್ತಟ್ಟಿದನು ದೇವ ಶ್ರೀಹರಿ, ಅಜ್ಜಯ್ಯ. ಇದನ್ನೆಲ್ಲ ನಿನಗೆ ತಿಳಿಯದೆ ಕೇಳುತ್ತೀಯೋ ಹಾ ಹಾ. ಅಥವಾ ಈ ಅಜ್ಜಯ್ಯ ಹೇಳಲಿ ಅಂತಲೇ ಕೇಳುತ್ತೀಯೋ? ಅಕ್ರೂರ, ಅದನ್ನ ತಿಳಿದುಕೊಳ್ಳುವಂತಹ ಸಾಮರ್ಥ್ಯ ನನಗಿದ್ದರೂ ಯಾವುದನ್ನ ಎಲ್ಲಿ ಬಳಸಬೇಕು ಎನ್ನುವುದು ಗೊತ್ತಿರಬೇಕು. ಹೇಳುವವ ಎದುರಿಗಿದ್ದಾಗ ಬೇಕಾದಲ್ಲ. ನಿನಗೆ ಕೇಳುವ ಬಯಕೆ ಇದೆ ಅಂತಾದ್ರೆ ಖಂಡಿತವಾಗಿ ನಾನು ಹೇಳಿಯೇ ಹೇಳುತ್ತೇನೆ. ಹಾ. ಇದು ಒಂದು ಸೇವೆ ಅಂತಲೇ ತಿಳಿಯುತ್ತೇನೆ. ಹಾ. ಕೇಳಿದೆಯಲ್ಲ, ಹೌದು. ಅಜ್ಜ ಅಜ್ಜಿ ಹೇಗಿದ್ದಾರೆ? ಕ್ಷೇಮವಾಗಿದ್ದಾರೋ? ಅಪ್ಪ ಅಮ್ಮ ಹೇಗಿದ್ದಾರೆ? ಏನು ಅಂತ ಹೇಳಿದೆ? ಯಾಕೆ? ಕಂಸ ಮಹಾರಾಜನ ಆಳ್ವಿಕೆ, ಹಾ ನಿನ್ನ ತಂದೆ ತಾಯಿ ಹಾ. ಹಾಗೂ ಅಜ್ಜ ಅಜ್ಜಿ ಸೆರೆಮನೆಯಲ್ಲಿ ಇದ್ದಾರೆ. ಹಾ. ಇನ್ನು ಹಾ. ಕಂಸ ಹಾ. ಅವನಾದರೂ ಸುಖದಿಂದಿದ್ದಾನೋ? ಇಲ್ವಾ? ಏನಾಯ್ತು? ಸಾವು ಇಂದು ಬಂದಿತೋ ನಾಳೆ ಬಂದಿತೋ ಎಂದು ಹಾ. ಆತನೂ ನೆಮ್ಮದಿಯಿಂದ ಇಲ್ಲ. ಹಾ. ಇನ್ನು ಅವನ ಆಳ್ವಿಕೆಗೆ ಒಳಪಟ್ಟಂತಹ ಪ್ರಜೆಗಳು ಹೇಗೆ ಆರಾಮಾಗಿರ್ಲಿಕ್ಕೆ ಸಾಧ್ಯ? ಇಲ್ವಾ? ಕ್ಷೇಮವಾಗಿ ಅವರೂ ಇಲ್ಲ. ಮತ್ತೆ ನಾನು ಇಲ್ಲಿಗೆ ಬಂದ ಉದ್ದೇಶ ಗೊತ್ತಾಗಲಿಲ್ಲ. ಬರುವ ಚತುರ್ದಶಿಯ ದಿನದಂದು ಬಿಲ್ಲ ಹಬ್ಬದ ನೆವವನ್ನ ಇಟ್ಟು ನಿಮ್ಮನ್ನ ಕರೆಯಬೇಕು ಎಂದು ನನ್ನನ್ನು ಕಳುಹಿದ್ದಾನೆ. ಹಾ 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 ಹಾ. ಮತ್ತೇನಲ್ಲ ಭಿನ್ನ, ಏನು? ಇಷ್ಟು ಕಾಲ ಮಧುರೆಯಿಂದ ಇಲ್ಲಿಗೆ ಬಂದವರು ಕ್ರೂರರೇ ಆಗಿದ್ದರು. ಹೌದು. ಇಂದು ಬಂದವ ಕ್ರೂರ. ಕ್ರೂರ. ಕ್ರೂರ ಎಲ್ಲದ ಕ್ರೂರ. ಆದರೂ ನನ್ನ ಮನದ ಅಳುಕೇನು ಗೊತ್ತಾ? ಏನು? ಕ್ರೂರವಾದಂತಹ ವಿಚಾರವನ್ನೇ ತಂದು ಆಡಿದನಲ್ಲ. ಈಗ ವಿಚಾರ. ಎಂದ ಮಾತನು ಕೇಳಿ ಹರುಷದಿ ಎಂದ ಮಾತನು ಎಂದ ಮಾತನು ಕೇಳಿ ಹರುಷದಿ ಕೇಳಿ ಹರುಷದಿ ಎಂದ ಮಾತನು ಕೇಳಿ ಹರುಷದಿ ಕೇಳಿ ಹರುಷದಿ ಎಂದ ಮಾತನು ಕೇಳಿ ಹರುಷದಿ ಕೇಳಿ ಹರುಷದಿ ಮಂದರೋದ್ಧರ ನುಡಿದ ನಾಕ್ಷಣ ಮಂದರೋದ್ಧರ ನುಡಿದ ನಾಕ್ಷಣ ಎಂದ ಮಾತನ ಕೇಳಿ ಹರುಷದಿ ಮಂದರೋದ್ಧರ ನುಡಿದ ನಾಕ್ಷಣ ಮಂದರೋದ್ಧರ ನುಡಿದ ನಾಕ್ಷಣ
ಮಲ್ಲ ಮಾವನ ಅಂತ್ಯ ಪರ್ವವು ಮಲ್ಲ ಮಾವನ ಅಂತ್ಯ ಪರ್ವವು ಮಾವನ ಅಂತ್ಯ ಪರ್ವವು ಮಾವನ ಅಂತ್ಯ ಪರ್ವವು ಮಲ್ಲ ಮಾವನ ಅಂತ್ಯ ಪರ್ವವು ಇಂತಹ ವಿಚಾರವನ್ನಾಡಿದಾಗಲೂ ಕುಣಿದು ಕುಪ್ಪಳಿಸುತ್ತೀಯ ಅಂತಾದರೆ ಇನ್ನು ನಿನ್ನ ಮುಂದಿನ ಸಂಕಲ್ಪ ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೇನೆ. ಅಜ್ಜಯ್ಯ ಹಾ ನಿನಗೆ ವಿಚಾರ ಗೊತ್ತಾಗ್ಲಿಲ್ಲ. ಹಾ ನೀವು ಹೇಳಿದ್ದು ಮಾವ ಕಂಸ ಬಿಲ್ಲ ಹಬ್ಬಕ್ಕಾಗಿ ಆಮಂತ್ರಣವನ್ನ ಕಳುಹಿಸಿದ್ದಾನೆ. ನಿಜವಾಗಿ ನಿಜವಾಗಿ ಇದು ಸಂತೋಷ ವಿಚಾರ. ಹೇಗೆ? ಬೇಸರ ಅಲ್ವೇ ಅಲ್ಲ. ಮಾವ ನಮ್ಮನ್ನ ಬಿಲ್ಲ ಹಬ್ಬಕ್ಕೆ ಕರೆಸಿದ್ದು ಹಾ ನಮ್ಮ ಯೋಗ ಅಂತ ಹೇಳ್ತೇನೆ. ನೀನೇ ಆಲೋಚನೆ ಮಾಡು. ಇಲ್ಲಿಯವರೆಗೂ ಕರೆಯದೇ ಇರುವಂತಹ ಮಾವ ಈ ಹೊತ್ತು ಕರೆಯನ್ನ ಕಳುಹಿಸಿದ್ದಾನೆ. ಯಾಕಿರಬಹುದು? ಯಾಕೆ? ಅವನಿಗೆ ಹೋಗುವ ಕಾಲ ಹತ್ತಿರ ಬಂದದೆ ಅಂತಲೇ ಅರ್ಥ. ಅಲ್ಲದೆ ಇದ್ರೆ ಈಗಾಗಲೇ ಅನೇಕ ಬಾರಿ ನನ್ನನ್ನು ಕೊಲ್ಲುವ ಪ್ರಯತ್ನ ಮಾಡಿದ್ದಾನಪ್ಪ. ಆಗಲಿಲ್ಲ. ಆದ್ರೆ ಈ ಹೊತ್ತು ಬದಲಾವಣೆ ಉಂಟು. ನನ್ನನ್ನೇ ಮದುವೆವರೆಗಾಗಿ ಕರೆಸಿ ಅಲ್ಲೇನಾದ್ರೂ ಮಾಡಬಹುದಾ ಹೇಗೆ? ಇದನ್ನು ಆಲೋಚನೆ ಮಾಡುವುದರ ಮೂಲಕವಾಗಿ ತನ್ನ ಅಂತ್ಯಪರವನ್ನ ತಾನೇ ಹಾಡಿಕೊಳ್ತಾ ಇದ್ದಾನೆ. ಎಂಬಲ್ಲಿಗೆ ಬಿಲ್ಲ ಹಬ್ಬಕ್ಕೆ ನಾವು ಮುಂದೆ ಬರುತ್ತೇವೆ. ಮಲ್ಲ ಅವನಾಗಿರುವಂತಹ ಕಂಸನ ಅಂತ್ಯಪರ್ವ ಸಂತೋಷವಾಯಿತು. ಅದಾದ ಒಂದು ಹರಡುವುದು ಇವತ್ತಲ್ಲ. ಯಾಕೆ? ಈಗಾಗಲೇ ನಿನಗೆ ಆಯಾಸ ಆಗಿದೆ. ಆ ಕಡೆಯಲ್ಲಿ ನಮ್ಮ ಯಶೋಧರಿದ್ದಾರೆ. ಅವರೊಂದಿಗೆ ನಾಲ್ಕು ಮಾತಾಡು. ನಾಳೆ ದಿವಸ ಉದಯ ಕಾಲದಲ್ಲಿ ಹೊರಡೋಣ. ನಮೋ ಅಕ್ರೂರನಿಗೆ ವಿಶ್ರಾಂತಿಯ ಮಾತನ್ನು ಹೇಳಿ ಕಳುಹಿಸಿದ್ದೇನೆ. ಮಾವ ಹೇಳಿದ್ದೇನು? ಕೃಷ್ಣ ಬಲರಾಮರು ಬರಲಿ. ಅಣ್ಣನಿಗೆ ವಿಚಾರ ಹೇಳಬೇಕಾ ಬೇಡ? ಅಣ್ಣ ಬಲರಾಮ ತಮ್ಮ ಅಣ್ಣ. ಅವಸರವಾಗಿ ನನ್ನನ್ನು ಬರ ಹೇಳಿದೆಯಲ್ಲ. ಹೌದು. ಏನು ವಿಷಯ ಏನು ವಿಶೇಷ ಅಂತಲೇ ಅರ್ಥ ಆಗಲಿಲ್ಲ ನನಗೆ. ಸಮಯದ ಅಭಾವ ಮೊದಲೇ ಉಂಟು. ಹಾ. ಅಕ್ರೂರ ಬಂದಿದ್ದಾನೆ. ಹೌದಾ? ಕರೆಯೋಲೆಯನ್ನ ತಂದಿದ್ದಾನೆ. ಹೌದಾ? ಬಿಲ್ಲ ಹಬ್ಬಕ್ಕಾಗಿ ಮಾಮ ಬಿಲ್ಲ ಹಬ್ಬಕ್ಕೆ ನಮಗೆ ಕರೆಯನ್ನ ಕಳುಹಿಸಿದ್ದಾರೆ. ಹಾಗಾದ್ರೆ ಬರೇ ನಾವು ಹೋಗುವುದಾ? ನೋಡಿದೆ ಅಲ್ಲಿ ಅಯ್ಯೋ ಎಷ್ಟು ಜನ ಇದ್ದಾರೋ. ಗುಸು 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 ಗುಡು ಗುಡು ಪ್ರಾರಂಭ ಆಯ್ತು. ಹೌದು. ಯಾಕೆ? ಯಾಕೆ? ಅಕ್ರೂರ ಬಂದು ಏನೋ ಹೇಳಿದ್ದಾನೆ. ಹೌದು. ಕೃಷ್ಣ ಕುಣಿದಾಡಿದ್ದಾನೆ. ಹೌದು. ಬಲರಾಮನನ್ನ ಕರೆದಿದ್ದಾನೆ. ಹಾ. ಅವನಿಗೆ ಏನೋ ಹೇಳಿದ್ದಾನೆ. ಹಾ ಅವನಿಗೆ ಪಾಪ ವಿಚಾರವೇ ಗೊತ್ತಾಗಲಿಲ್ಲ. ಬೇಜಾರಾಗುವುದಿಲ್ವಾ? ನಮ್ಮವ್ರಿಗೆ ಹೇಳ್ಬೇಕಾ ಬೇಡ? ಅಯ್ಯೋ ಹೇಳಲೇಬೇಕು. ಈಗ ಹಾ. ನಮ್ಮಿಬ್ಬರಲ್ಲಿ ಹಿರಿಯವ ನೀನಾದ್ರಿಂದ ಹಾ. ನೀನು ಪ್ರಾರಂಭ ಮಾಡು. ಹಾ. ಮಧ್ಯ ಮಧ್ಯ ನಾನು ಕೆಲವು ಬಾರಿ ಕರೀತೇನೆ. ಖಂಡಿತ. ನೋಡ ಬಂದಿರೇ ಉಗ್ರಸೇನನು ತೋಂದದಿ ಕುದಗದೆ ಕೈಯದ ದಿನ ತೋಂದದಿ ಕುದಲಿ ನೋಡ ಬನ್ನಿರಿ ನೋಡ
ಬನ್ನಿರೆ ನೋಡ ಬನ್ನಿರೆ ನೋಡ ಬನ್ನಿರೆ 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 ಉಗ್ರಸೇನನು ನಾಡಿಗಧಿಪತಿ ಅವನು ಮುಂದಿನ್ನು ನೋಡ ಬನ್ನಿರೆ ನೋಡ ಬನ್ನಿರೆ ನೋಡ ಬನ್ನಿರೆ ಉಗ್ರಸೇನನು ನಾಡಿಗಧಿಪತಿ ಅವನು ಮುಂದಿನ್ನು ನಾಡಿಗಧಿಪತಿ ನಾಡಿಗಧಿಪತಿ ಅಹನು ಮುಂದಿನ್ನೋ ಜನನಿ ಜನಕರ ಬಂಧ ಮೋಕ್ಷವು ಜನನಿ ಜನಕರ ಬಂಧ ಮೋಕ್ಷವು ತನುಜ ಕಂಸಗೆ ಮೃತ್ಯು ದೀಕ್ಷೆಯು ತನುಜ ಕಂಸಗೆ ಮೃತ್ಯು ದೀಕ್ಷೆಯು ತನುಜ ಕಂಸಗೆ ಮೃತ್ಯು ದೀಕ್ಷೆಯು ಕಂಸಗೆ ಮೃತ್ಯು ದೀಕ್ಷೆಯು ಕಂಸಗೆ ಮೃತ್ಯು ದೀಕ್ಷೆಯು ನೋಡ ಬನ್ನಿರೆ ಉಗ್ರಸೇನನು ನಾಡಿಗಧಿಪತಿ ಅಗನು ಮುಂದಿನ್ನು ನೋಡ ಬನ್ನಿರೆ ನೋಡ ಬನ್ನಿರೆ ಉಗ್ರಸೇನನು ನಾಡಿಗಧಿಪತಿ ಅವನು ಮುಂದಿನ್ನು ನೋಡ ಬನ್ನಿರೆ ಉಗ್ರಸೇನನು ನಾಡಿಗಧಿಪತಿ ಅವನು ಮುಂದಿನ್ನು ಅಮ್ಮ ಅಣ್ಣ ನೋಡಿದ್ಯಾ ನೋಡಿದ್ಯಾ ಹೌದು ಹೌದು ನಮ್ಮವರೆಲ್ಲರೂ ಕೂಡ ಹೌದು ಉತ್ಕರ್ಷದಿಂದ ಹಾ ಉಲ್ಲಾಸದಿಂದ ಹಾ ಯಾವುದೋ ಒಂದು ಪ್ರತೀಕ್ಷೆಯಿಂದ ಹಾ ನಮ್ಮಿಂದ ಏನನ್ನೋ ಕೇಳಬೇಕು ಎನ್ನುವಂತಹ ಹೌದು ಉತ್ಸಾಹದಲ್ಲಿದ್ದಾರೆ. ಹಾಗಾಗಿ ನಾನು ಹೇಳ ಹೇಳು ಹೇಳು ಹೇಳು. ಓ ನಮ್ಮವರೇ, ಕುಳಿತಲ್ಲೇ ಕುಳಿತುಕೊಳ್ಳುವುದಲ್ಲ, ನಿಂತಲ್ಲೇ ನಿಲ್ಲುವುದಲ್ಲ, ಒಂದೇ ಒಂದು ಆಟ, ಅದುವೇ ಕಂಸವದೆಯ ಆಟ. ನೋಡುವವರ ಕಣ್ಣಿಗೆ ನಿಜವಾಗಿ ರಸದೂಟ. ಹಾಗಾಗಿ ತಡ ಮಾಡುವುದಲ್ಲ, ಮಾವನ ಕಂಸನನ್ನ ಕೊಲ್ಲುವ ಹಬ್ಬಕ್ಕೆ ನೋಡುವ ಬನ್ನಿ. ಎಲ್ಲರೂ ಬರುವುದೆಯ ಅವಸರದ ನಿರ್ಣಯ ಅಲ್ವಾ? ಹೌದು, ಅಪಾಯ ತುಂಬಿತು. ಈಗ ಹಾ ಎಲ್ಲವರನ್ನು ನಾವು ಕರೆದುಕೊಂಡು ಹೋದರೆ ಅಲ್ಲಿ ಅವರಿಗೆ ಕೂರುವುದಕ್ಕೆ ಎಲ್ಲಿ ಅಸನಾದಿ ಇತ್ತು. ಕರೆಯೋಲೆಯನ್ನು ತಂದ ಕ್ರೂರನಿಗೆ ಕಷ್ಟ ಅಲ್ವಾ, ನಮಗೆ ನಡೀತದೆ. ಅವ ಹೇಳಿದ್ದೇನೆ, ಕೃಷ್ಣ ಬಲರಾಮರು ಬರಲಿ, ನಮ್ಮವರನ್ನ ಕರೆದುಕೊಂಡು ಹೋದರೆ ಹೌದು ಅಲ್ವಾ? ಹಾಗಾಗಿ ನೀವು ಯಾರೂ ಇವತ್ತು ಬರುವುದು ಬೇಡ. ನಾವು ಮಧುರೆಯನ್ನ ಸೇರಿ ಮಾವ ಕಂಸನನ್ನ ಕೊಂದು ತಂದೆ ತಾಯಿಯರನ್ನ ಬಂಧ ಮುಕ್ತರನ್ನಾಗಿಸಿ ಅಚ್ಚ ಉಗ್ರತೆಯನ್ನ ಋಷಿಮತಿಯರಿಗೆ ಪಟ್ಟವನ್ನ ಕಟ್ಟುವ ಸಂದರ್ಭದಲ್ಲಿ ನೀವು ಬಂದ್ರು ಸಾಕು. ಹಾಗಾಗಿ ಅಣ್ಣ, ಆ? ಒಂದು ವಿಚಾರ ಮನಸ್ಸಿನಲ್ಲಿ ಬಂತು. ಏನು? ನಾವು ಹೋಗುತ್ತಾ ಇರುವುದಲ್ಲಿ
ಹಾ, ಶತ್ರುವಿನ ಮನೆ. ವೈರಿಯ ಮನೆ. ಹೌದು, ವಿಷದನ್ನಕ್ಕೆ ಸಮ ಮಾತಿಲ್ವಾ ಖಂಡಿತ ಹೌದು. ಎಂಬಲ್ಲಿಗೆ ಹಾ. ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಆಗಬೇಕಲ್ಲ. ಹದಿಮೂಸರ ಬಾಂಡಗಳ ಹದಿಮೂಸರ ಭಾಂಡಗಳ ಹದಿಮೂಸರ ಭಾಂಡಗಳ ಶಕಲದಿ ಉದಯದೊಳಗತಿ ಬೇಗ ತುಂಬಿದೆ ಉದಯದೊಳಗತಿ ಬೇಗ ತುಂಬಿಸಿ ಮುದದಿ ಗೆಳೆಯರ ಸಹಿತ ಹೊರಡುವ ಮಧುರೆಗಿನ್ನೂ ಮುದದಿ ಗೆಳೆಯರ ಸಹಿತ ಹೊರಡುವ ಮಧುರೆಗಿನ್ನೂ ಓ ತಮ್ಮ, ಅಣ್ಣ ಸುಮ್ಮನೆ ಹೋಗುವುದು ಅಂತಂದ್ರೆ ಹೌದು, ಆಗುವುದಿಲ್ಲ. ವ್ಯವಸ್ಥೆ ಆಗ್ಲೇಬೇಕು. ಏನ್ ವ್ಯವಸ್ಥೆ ಮಾಡೋದು? ದಧಿ ಮೊಸರು ಭಾಂಡಗಳು. ಹಾ, 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 ಹಾ. ಹೌದು. ಹೌದು, ಹೌದು. ಯಾಕೆ ಅಂತಂದ್ರೆ ಹಾ. ನಾವು ಯಾದವರಲ್ವಾ, ಹೌದು, ನಮಗೆ ಬಹುಮುಖ್ಯವಾಗಿ ಬೇಕಾದದ್ದು ಅದೇ ಅಲ್ವಾ. ಹೌದು. ಅದಿದ್ರೆ ಆಗ್ತದೆ, ಮತ್ತೆ ಬೇರೆ ಬೇಕು ಅಂತ ಇಲ್ಲ. ಬೇಕು ಅಂತಿಲ್ಲ. ಹೌದು. ಹಾಗಾಗಿ ಹಾ. ಅದನ್ನೆಲ್ಲವನ್ನು ಕೂಡ ಹಾ. ಕ್ರೋಢೀಕರಿಸಿಕೊಂಡು ಅವಲಕ್ಕಿ ಚೀಲ ಎರಡಿರ್ಲಿ. ಆ. ಹೌದು ಹೌದು, ನನಗೆ ಫ್ರೀ ಆಗು. ಆಯ್ತು. ಮತ್ತದು ಬಿಡ್ಲೇಬಾರ್ದು. ಇಲ್ಲಪ್ಪ. ಯಾಕೆಂದ್ರೆ ನಿನಗೆ ಹೇಳಿದ್ದೇನೆ, ನಿನಗೆ ಹೇಳಿದ್ರೆ ಮತ್ತೆ ಬಿಡುವುದೇ ಇಲ್ಲ. ಹಾಗಾಗಿ ಹಾ. ತಡ ಮಾಡುವುದಲ್ಲ. ಅಕ್ರು ಎಲ್ಲ ಕಳೆದುಕೊಂಡು ಹೋಗಿಬಿಡು. ಹೆಸರಗತ್ತೆಯ ನೇರುತ ಬಂದನು ಹೆಸರಿಲ್ಲದೆ ಕಳರ ಜಗ ಹೆಸರಗತ್ತೆಯ ನೇರುತ ಬಂದನು ಹೆಸರಿಲ್ಲದೆ ಕಳರ ಜಗ ಕಳರ ಜಗ ಹೊಸ ಬಟ್ಟೆ ಹಾಳಾಗಬಾರ್ದು ಅಂತ ನೀರು ತೋರಿಸಲಿಲ್ಲ. ನಮಸ್ಕಾರ. 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 ಅಲ್ಲ, ನಾ 2 ಸಲ ಹೇಳಿದೆ, ಕೇಳಲಿಲ್ಲ. ನೀವು ಹೇಳಿದ್ದೆ ಕೇಳಿಲ್ಲ, ಹಾಗಾಗಿ ಮತ್ತೆ ನಾ ಕೇಳಿದ್ದೆ. ಇದು ನಮ್ಮ ಪರಿಚಯ ಆಯ್ತಾ? ಇಲ್ಲ. ನಾವು ಯಾರು? ಗೊತ್ತಾಗ್ಲಿಲ್ವಾ? ಯಾರು ಮಾರಾಯ? ರಾಜ ರಜಕ್ ಅಂದ್ರೆ ನಾನೇ. ರಾಜ ರಜಕ. ಹಾ, ಹಾ, ಸರಿ, ಹೇಳು. ರಾಜ ರಜಕ ಹ್ಮ್. ಮಡಿವಾಳ ಹ್ಮ್. ಅಂದ್ರೆ ನಾವೇ. ಹ್ಮ್. ಮಹಾರಾಜರ ಬಟ್ಟೆನ ಮಣಿ ಮಾಡುವವರು ನಾವು. ಓ, ಬಟ್ಟೆ ತೊಳೆಯೋದು. ಸುಮ್ಮನಿರೇ ಸ್ವಾಮಿ, ಹ್ಮ್. ಸ್ವಲ್ಪ ಗೌರವ ಕೊಟ್ಟು ಹೇಳಿ. ಹಾ, ಮಡಿವಾಳರೇ, ರಜಕರೇ. ಹಾ, ಗೌರವದಿಂದ ಬಟ್ಟೆ ತೊಳೆಯೋದು. ಎಂತದು? ಹಾಗಲ್ಲ ಹಾಗಲ್ಲ, ಹಾ, ನಿಮಗೆ ಅರ್ಥ ಆಗ್ಬೇಕಂದ್ರೆ ನಾವು ಒಂದು ಕತೆ ಹೇಳ್ಬೇಕಾಗ್ತದೆ. ಎಂತ ಕತೆ ಮರೆ? ನಾವು ಅರಸರು, ಹಾ, ಸಮಾನರು ಹೇಗದು? ಅಂತ ಬ್ರಹ್ಮ ಬರಲಿಟ್ಟಿದ್ದ. ಯಾವ ಹಾಳೂರಿಗೆ ಅರಸರು ನೀವು? ಹೇಳುವುದ ಬಿಡಿ ಮಾರ್ರೆ, ಹೇಳಿ ಮಾಡಿ. ಹಾಳೂರಿಗೆ ಅರಸ ಅಲ್ಲ, ಹ್ಮ್. ರಾಜ್ಯಕ್ಕೆ ಅರಸರಾಗುವಂತಹ ಯೋಗ್ಯತೆ ಇದ್ದವರು ಇವರು ಅಂತ ತಾಳೆಗರಿಯಲ್ಲಿ ಬರೆದು ಹಾ, ನಮ್ಮ ಪೂರ್ವಿಕರಿಗೆ ಕೊಟ್ಟಿದ್ದ. ಹಾ, ನಮ್ಮ ಪೂರ್ವಿಕರು ಹ್ಮ್. ಅದನ್ನು ಜೋಪಾನವಾಗಿ ತಂದು ಪೆಟ್ಟಿಗೆ ಅಡಿಯಲ್ಲಿಟ್ಟದ್ದು. ಹಾ, ಅದು ಸ್ವಲ್ಪ ಒರಲೆ ಹಿಡಿದು ಅಂದ್ರೆ ಹಾ. ಗೆದ್ದಲು ತಿಂದು ಅರಸ ಆ ರತಾರದ ಬುಡಭಾಗವನ್ನು ತಿಂದ ಕಾರಣ ಅಗಸ ಅಂತ ಆಯಿತು. ಓ, ನಿಮಗೆ ಗೆದ್ದಲು ಹಿಡಿದು ನೀವು ಹೀಗಾಗ್ತದೆ. ನಮಗೆ ಗೆದ್ದಲು ಹಿಡಿದದ್ದಲ್ಲ, ಹಾ. ತಾಳೆಗರಿಗೆ ಗೆದ್ದಲು ಹಿಡಿದದ್ದು. ಓ. ನೋಡಿ ನೋಡಿ, ಹ್ಮ್. ಬಿಡಿ ಆ ವಿಚಾರ ಬಿಡಿ. ಹ್ಮ್. ನಮಗೆ ಸಾಮ್ಯತೆ, ಅರಸರಿಗೂ ನಮಗೆ ಸಾಮ್ಯತೆ ಇರುವುದು ಅಂತ ಏನು? ತೋರಿಸ್ತೇನೆ. ಹೇಗೆ? ಹೇಗೆ? ಅರಸ ಎಷ್ಟಕ್ಷರ? 3. ಅಗಸ ಎಷ್ಟಕ್ಷರ? 3. ಸಮಾನತೆ ಆಗ್ಲಿಲ್ವಾ? ಹೌದಲ್ಲ? ಮತ್ತು ಒಂದಿದೆ, ಏನು? ಅರಸು ಕುಳಿತುಕೊಳ್ಳುವುದು. ಏನು? ಸಿಂಹಾಸನ. ನಾವು ಏರಿ ಕುಳಿತುಕೊಳ್ಳುವುದು ಎಲ್ಲಿ? ಶಿಲಾಸನ. ಆ. ನೋಡಿದ್ರ? ಹ್ಮ್. ಅರಸರಿಗೆ ಯಾವುದು ಬಲ? ಕತ್ತಿ ಬಲ. ನಮಗೆ ಕತ್ತೆಯೇ ಬಲ. ಆ. ಕತ್ತೆಯ ಮೇಲೆ ಹೇರುವುದು ಹೋಗುವುದು. ಆಗ್ಬೋದು ಮರೆ. ಮತ್ತೆ ಅರಸರು ಉಣ್ಣುವುದು ಮೃಷ್ಟಾನ್ನವನ್ನು,
ಹೌದು. ನಾವು ಉಣ್ಣುವುದು ಏನು? ಹೆಮ್ಮೆಯಿಂದ ಹೇಳ್ಕೊಡ್ತೇವೆ. ಹಾ. ಚಿತ್ರಾನ್ನ ಒಂದು ಓಹೋ. ಅದು ಮಾಡುದು ಹೇಗೆ ಗೊತ್ತುಂಟ? ಇಲ್ಲವಾ? ಹಿಂದಿನ ದಿನದ ಅನ್ನಕ್ಕೆ ಹ್ಮ್. ಒಗ್ಗರಣೆ ಹಾಕು ಆ. ಅಷ್ಟೇ. ಹ್ಮ್. ಮತ್ತೆ ಇನ್ನೂ ಒಂದು ಸಾಮ್ಯತೆ ಇದೆ. ಹ್ಮ್. ಅರಸರು ಮಲಗುವುದು, ಶಯ್ಯಾಗ್ರಹ. ನಾವು ಮಲಗುವುದು ಹಾ. ಸೊಳ್ಳೆಯ ಗೃಹ. ಹಾ. ಅಂದ್ರೆ ಇಷ್ಟೆಲ್ಲ ಸಾಮ್ಯತೆನ ಹೊಂದಿದ್ದೇವೆ. ಹ್ಮ್. ಮತ್ತು ಕೇಳ್ತೀರಾ, ಏನು? ನಾನು ಮಡಿ ಮಾಡಿ ತೊಳೆದು ಬಟ್ಟೆಯನ್ನ ಮಹಾರಾಜರಿಗೆ ಕೊಡಲಿಲ್ಲ ಅಂತ ಆದ್ರೆ ಹ್ಮ್. ಮಹಾರಾಜರು ಹೊರಗಡೆಗೆ ಬರುವುದಿಲ್ಲ. ಯಾಕೆ? ಅಂದ್ರೆ ಅವರಿಗೆ ಬೇಕಾದಂತಹ ಬಟ್ಟೆ ನನ್ನಲ್ಲಿದೆ. ಓ, ಈಗ ಮಹಾರಾಜರಿಗೆ ಬಟ್ಟೆಯೇ ಇಲ್ಲ. ಹೌದೌದು. ಹ? ಅಲ್ಲಲ್ಲ, ಹಾಗಲ್ಲ. ಹಾ. ಬಟ್ಟೆ ಇದೆ, ಹ್ಮ್. ಮಡಿ ಮಾಡಿದ ಬಟ್ಟೆ ನನ್ನಲ್ಲಿದೆ. ಹಾ. ನಾನು ಹೋಗಿ ಕೊಟ್ಟ ಕ್ಷಣ ಹ್ಮ್. ಮಹಾರಾಜರು ಒಡ್ಡೋಲಗವನ್ನು ಕೊಡುತ್ತಾರೆ. ಹ್ಮ್. ಇನ್ನೂ ಒಂದು ಮುಖ್ಯವಾದ ವಿಚಾರ ನಿಮ್ಮಲ್ಲಿ ಹೇಳ್ತೇನೆ. ಏನು? ಇದು ಯಾರಿಗೂ ಗೊತ್ತಿಲ್ಲ, ನಾನು ನಿಮ್ಮಲ್ಲಿ ಮಾತ್ರ ಹೇಳುವುದು. ಹ್ಮ್. ಈ ಕಂಸ ಮಹಾರಾಜರು ಇದ್ದಾರಲ್ಲ, ಹಾ. ಅವರು ನನ್ನ ಶಿಷ್ಯ. ಹ? ಹ ಹ ಅಂದ್ರೆ ನೇರ ಶಿಷ್ಯ ಅಂತ ಕೇಳಬೇಡಿ. ಇದು ಎಂತ ಕಥೆ ಮಾರ್ರೆ? ಹ ನಿಮಗೆ ಗೊತ್ತಿಲ್ಲ ಅಲ್ವಾ, ಹಾ. ನಾವು ಬಟ್ಟೆಯನ್ನು ತೊಳೆಯುವುದು ಹೇಗೆ? ಹ್ಮ್. ಮಹಾರಾಜ ಕಂಸರು ಹ್ಮ್. ತನ್ನ ಮೃತ್ಯುವನ್ನು ಆಗಬಹುದಾದಂತಹ ಮಕ್ಕಳನ್ನ ಕೊಂದದ್ದು ಹೇಗೆ? ಹ್ಮ್. ಓ, ಇದು ನಿನ್ನೊಡೆ ಕಲ್ತದ್ದು? ಹೌದು. ಭಯಂಕರ. ನನಗೆ ಬಹಳ ಜನ ಹೇಳಿದ್ರು, ಹ್ಮ್. ಮಹಾರಾಜರು ಆಗಾಗ ಹೊಳೆ ಬದಿ ಬರ್ತಾ ಇದ್ದಾರೆ ಅಂತ. ಹಾ. ಯಾಕೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಹ್ಮ್. ಮಕ್ಕಳನ್ನು ಕೊಲ್ಲುವುದನ್ನು ನೋಡಿದ್ನೋ ಇಲ್ವೋ, ಹ್ಮ್. ಆವಾಗ ನನಗೆ ನಿಶ್ಚಿತ ಆಯ್ತು ಹ್ಮ್. ನನ್ನ ಶಿಷ್ಯರೇ ಆಗಿದ್ದಾರೆ ಅಂತ. ನಿಮ್ಮಲ್ಲಿ ಮಾತನಾಡ್ತಾ ಕೂರುವುದಕ್ಕೆ ನನಗೆ ಸಮಯವಿಲ್ಲ. ಅದೆಂತ ಕೆಲಸ? ಉಂಟಲ್ಲ ಮಣಿ ಮಾಡಿದ ಬಟ್ಟೆ, ಹ್ಮ್. ಕೊಡುತ್ತೇನೆ. ಹೆಸರಗತ್ತೆಯ ನೇರುತ ಬಂದನು ಬೇಸರಿಲ್ಲದೆ ಕಳರಜಗ. ನಾನೆಷ್ಟಾಗಿದ್ದು ಪಾಪಿ ಮಗ, ಜೀವಂತವಾಗಿ ಇನ್ನೂ ಇದ್ದಾನ? ಯಾಕೋ ಕಣ್ಣೆಲ್ಲ ಮಂಜು ಮಂಜು ಆಗ್ತಾ ಇದೆ. ಏನಾಯ್ತಣ್ಣ? ಯಾರ ನೀವು? ಇಷ್ಟೆಲ್ಲ ಕೇಳುವ ನೀ ಯಾರ? ಅಲ್ಲ, ನನ್ನ ಕತೆ ಬಿಡಿ. ಹಾ. ನೀವ್ಯಾರು? ನಾವು ಹೇಳುವುದಿರ್ಲಿ. ಹಾ. ಪುಣ್ಯಾತ್ಮ, ಹಾ. ನಾವು ದಾರಿಯಲ್ಲಿ ಬರುವಾಗ ಹಾ. ತಾಗಿದವ ನೀನಲ್ವಾ, ನೀನ್ ಹೇಳ್ಬೇಕು. ತಾಗಿಸಿಕೊಂಡರು ನೀವಲ್ವಾ? ಅಲ್ಲ, ನಿಮಗೆಲ್ಲ ಮುಖದ ಮೇಲೆ ಕೊಂಡುಂಟ ಪುಣ್ಯಾತ್ಮ. ಮುಖದ ಮೇಲೆ ಉಂಟು, ಮತ್ತೆ ಎಲ್ಲಿರ್ಬೇಕು? ಹಾಗಲ್ಲ, ಹಾ. ಒಂದು ಗಣ್ಯವಾದಂತಹ ವ್ಯಕ್ತಿ, ಹಾ. ಯೋಗ್ಯತಾ ಸಂಪನ್ನವಾದಂತಹ ವ್ಯಕ್ತಿ ಹಾ. ಹೆದ್ದಾರಿಯಲ್ಲಿ ಬರುವಾಗ ಸುಳ್ಳಲ್ಲ, ಅವ ಯಾರು? ಅವ ಯಾರು ಅಂತ? ಯೋಗ್ಯತಾ ವ್ಯಕ್ತಿ, ಗಣ್ಯ ವ್ಯಕ್ತಿ ಯಾರು? ಹೇಳೋದಕ್ಕೆ ಅವಕಾಶ ಕೊಡು. ಆಗ ಮಧ್ಯ ಬಾಯಿ ಹಾಕಿ ಹೀಗೆ ಆಗುವುದು. ಮತ್ತುಂಟ? ಮಹಾರಾಜರ ಹಾ. ಬಟ್ಟೆಯನ್ನು ಮಡಿವಾಡುವವ ಹಾ. ರಾಜ ರಜಕ. ರಾಜಕನ. ಗೊತ್ತಾಗ್ಲಿಲ್ಲ? ಓ ಪುಣ್ಯಾತ್ಮ, ನಾವು ಯಾರೋ ಗಣ್ಯ ಭಕ್ತಿ ಅಂತ ನೋಡಿದ್ರೆ ಹಾ. ನೀನ್ ಬಂದವ ನೋಡಿ ಬಾಳ್ಪೋರ. ಕೋರ ಮತ್ತೆ ಏನು ನಿಮ್ಮಿಂದ ಮೂಗನಲ್ಲಿ ಉದುರು ಬಿತ್ತವನ ನಾನು? ಅಲ್ವಾ? ಗೌರವ ಕೊಟ್ಟು ಮಾತಾಡಿ ಮಕ್ಕಳೇ. ಅಲ್ಲ, ರಾಜ ರಜಕರೇ, ರೇ ಅಗಸರೇ, ರೇ, ಮಡಿವಾಳರೇ, ರೇ, ಗೌರವದಿಂದ ಮಾತನಾಡುವುದನ್ನು ಕಲ್ತ್ಕೊಳ್ಳಿ. ಓ ಇವ್ರೇ? ನಾಲ್ಕು ಕಾಲ ಬದುಕ್ತೀರ. ಓ ಇವ್ರೇ ಸಾಕ? ಇವರೇ ಅವರೇ ಅಲ್ಲ. ಮತ್ತೆ? ಕಡ್ಲೆ ಅಂತ ತಿನ್ನು ಹೋಗು. ಹಾ. ತಿಂದೆ ಹಿಂಗಾಗಿದ್ಯಾ ನೀವು? ಹಾ. ಅಲ್ಲ, ನಾ ತಿನ್ನುವುದೇ ಹಾಗೆ. ಹಾ. ಹಾ. ಏನೇ ಇರಲಿ, ಹಾ. ಒಬ್ಬರಿಗೆ ಗೌರವ ಕೊಟ್ಟು ಮಾತನಾಡುವುದು ಹಾ. ಅದು ಏನನ್ನ ತೋರಿಸ್ತದೆ? ಆತನ ಸಂಸ್ಕಾರವನ್ನ ತೋರಿಸ್ತದೆ. ನಾವ್ ಯಾವಾಗ್ಲೂ ಹಾಗೆ ಗೊತ್ತಾ, ಹಾ. ಎದುರು ಇದ್ದು ಬಂದವ ಯಾರು, ಹಾ. ಅವ್ನು ಏನು ಎಷ್ಟು ನೋಡಿ ಮಾತಾಡುದು. ಓಹೋ, ಹೌದು. ಈಗ ಬಂದ ಅಲ್ಲ ಪುಣ್ಯಾತ್ಮ. ನಾನು ಅವಾಗಿಂದ ಆಲೋಚನೆ ಮಾಡುವುದು, ನೋಡ ಮತ್ತೆ ಇಲ್ಲಿ ಯಾವುದೋ ಸತ್ ಹೆಗಣ ಬಿದ್ದಿದೆ ಅಂತ. ಹಾ. ಅಲ್ಲ, ಹಾ. ಇದು ಇವರ ಬಟ್ಟೆಯಿಂದ ಬರುವಂತಹ ವಾಸನೆ. ನಮಗಾದದ್ದು ಅದೇ. ಹಾ. ನೀನು ತಾಗಿದ್ಯಾ ಅಲ್ಲ, ಹಾ. ಬಿದ್ದಿದ ತಕ್ಷಣ ಬರ್ತಾ ಉಂಟು ವಾಸನೆ. ಅದೇ ನಿಮ್ಮಿಂದ ಹೊಂಟಂತಹ ದುರ್ಗಂಧ ನನ್ನಾಗೆ ಬಡಿದು ಪುನಃ ನಿಮ್ಮ ಮೂಗನ್ನ ಸೇರಿದೆ. ಆದೀತು. ಹಾ. ಅದೆಲ್ಲ ಬೇಡ. ನೀನು ಮಡಿವಾಳ ಹೌದಲ್ವಾ? ಹೌದು. ನಿನ್ನಲ್ಲಿ ಬಟ್ಟೆ ಇದ್ರೆ ನನಗೆ ಕೊಡು. ಆ ನಿನ್ನಲ್ಲಿ ಬಟ್ಟೆ ಇದ್ರೆ ಕೊಡ. ನಮ್ಮಲ್ಲಿರುವ ಬಟ್ಟೆಯೆಲ್ಲ ಕೊಡುವುದಕ್ಕಿದ್ದದ್ದಲ್ಲ, ಮತ್ಯಾವ್ದಕ್ಕೆ? ಅದು ನಿಮ್ಮಂತವರಿಗೆ ಕೊಡುವುದಂತಂತೂ ಅಲ್ಲವೇ ಅಲ್ಲ. ತೊಂದ್ರೆ ಇಲ್ಲ, ಅವ್ರಿಗೆ ಕೊಡು. ಆಗುವುದಿಲ್ಲ. ಆಗುವುದಿಲ್ವಾ? ಮಹಾರಾಜ ಕಂಸನ ಬಟ್ಟೆ ಅದು, ಹಾ. ಆತನಿಗೆ ಕೊಡಬೇಕಾದದ್ದು. ಕಂಸನ ಮಟ್ಯ. ಹಾಗಾದ್ರೆ ನಮ್ಗೆ ಕೊಡಬಹುದು. ನಮ್ಮ ಮಹಾರಾಜ ಕಂಸ
ನಾವು ಬಹಳ ದೂರದವರಲ್ಲ ಅವನಿಗೆ. ಬಹಳ ಹತ್ತಿರದವ್ರು ನಾವು. ಬಹಳ ಹತ್ರ. ಹೌದು. ಗೊತ್ತಾಯ್ತು. ಏನು? ಈಗೆಲ್ಲ ಸುದ್ದಿ ಕೇಳ್ತಾ ಇದ್ದೇನೆ. ಏನು? ಏನನ್ನ? ದೊಡ್ಡವರ ಹೆಸರು ಹೇಳುವುದು, ಹಾ. ಸಂಪಾದನೆ ಮಾಡುವುದು. ಹಾ, ನೀ ಹಾಗೆ ಮಾಡ್ತಾ ಇದ್ದವನ. ನಿಮ್ಮಂತವರ ಕಾರ್ಯವೇ ಎಷ್ಟಾಗಿ ಹೋಯ್ತು ನೋಡು. ಅಂಥವ್ರು ಇಲ್ಲ. ಹಾಗೆ ಮಾಡ್ತಾ ಇದ್ದವನ ಮತ್ತೆ ನಾನು ಹಾಗೆ ಮಾಡ್ತಾ ಇದ್ದದಲ್ಲ. ಹಾಗೆ ನಿಮ್ಮಂತವರ ನೋಡಿಯೇ ನಾವು ಅನ್ಕೊಂಡೆ. ಆದಿತ್ತು. ಮುಖ ನೋಡಿದ್ರೆ ಹಾ. ಹಾಗೆ ಇದೆ. ಮುಖ ನೋಡುವುದು ಬೇಡ. ಹಾ, ಮತ್ತೆ? ನೀ ಬಟ್ಟೆ ಎಲ್ಲುಂಟು ನೋಡು. ಹಾ? ನೀ ಬಟ್ಟೆ ಎಲ್ಲುಂಟು ನೋಡ. ನಿಮ್ಮ ಹತ್ರ ಮಾತನಾಡುವುದಕ್ಕೆ ನನಗೆ ಸಮಯ ಇಲ್ಲಪ್ಪ. ತೊಂದರೆ ಇಲ್ಲಪ್ಪ, ನಮಗೂ ಅವಕಾಶ ಇಲ್ಲ. ಅವನು ಬಟ್ಟೆ ಯಾರಿಗೆ ಬೇಕಾ? ನನಗೆ ಬಟ್ಟೆ ಸಿಗುವುದಿಲ್ಲ. ಬೇಡ, ಬಾರ ಯಾರ ಹೋಗ್ಲಿ ಅವ್ನು. ಬಾರ ಹೋಗುವ, ಬಾರ ಬಾರ ಹೋಗುವ, ಬಾರ. ಎಂತದ ಕೊಡಿ, ಕೊಡಿ, ಕೊಡಿ. ನಾವು ನೋಡಿ ಹೋದ್ ಬಟ್ಟೆ ನಮ್ಮದೇ ನಮ್ಮ ಹತ್ರ ಸರಿ ಇಟ್ಕೊಳ್ಳಿಕ್ಕೆ ಆಗುದಿಲ್ಲ. ನಿನ್ನ ಗಂಟೆ ಯಾರಿಗೆ ಅಲ್ವಾ? ಬೇಕು? ಏನಾಗಿ ಅಷ್ಟೇ. ನಿಮ್ಮ ಹತ್ರ ಇಲ್ವಾ? ಮತ್ತೆ ಯಾರ ಹತ್ರ ಇದೆ? ಅಲ್ಲಿದ್ದಂತಹ ಬಟ್ಟೆ ಗಂಟು ಕಾಣುತ್ತಾ ಇಲ್ಲ. ಸರಿ ಸರಿ, ಆಹಾ, ಅವ್ರವ್ರ ಗಂಟಿಗೆ ಅವರೇ ಅವರ ಜವಾಬ್ದಾರ. ಜವಾಬ್ದಾರರು. ನೀನೇನು ಕೊಡ್ತೀಯಲ್ವ ಈಗ? ಇಟ್ಟು ಗಂಟೆ ಕಾಣುತ್ತಾ ಇಲ್ಲ ಅಂತ ನಾನು ಒದ್ದಾಡ್ತಾ ಇದ್ದೇನೆ. ಇದೆಯಾ? ಇದೇ ಗಂಟು. ಕೊಡು. ಕೊಡು, ಕೊಡು, ಕೊಡು. ಬಾ. ಕೊಡ್ತೇನೆ, ಬಾ. ಅಹಂಕಾರದ ಮಧ್ಯದಲ್ಲಿದ್ದಂತಹ ರಜನಿಕರಿಗೆ ಹಾ. ಬುದ್ಧಿಯನ್ನ ಕಲಿಸಿದ್ದಾಯ್ತು. ತಕ್ಕ ಶಾಸ್ತಿ ಇನ್ನು ಮಾಡಿ. ತಡ ಮಾಡುವುದಲ್ಲ, ಪುರ ಪ್ರವೇಶ. ಹರುಷಕ್ಕೆ ಪಕ್ಕರು ಶತ್ರುಗಾರರು. ಹರುಷಕ್ಕೆ ಪಕ್ಕರು ಶತ್ರುಗಾರರು ವರದೋಟ ಕಂಡು. ಹರಕೆ ಪ್ರೇಮಿಸಿ ಬಂಧಿಸಲು ಕ್ಷಣ ಮುರಿದಿದೆ ಕಪ್ಪಳಿಸಿ. ತಮ್ಮ. ರಾಜಬೀದಿಯಲ್ಲಿ ಬರುವಂತಹ ಸಂದರ್ಭ. ಹಾ. ಕುಬ್ಜೆ ಎನ್ನುವ ವಿಕಾರಾಕಾರದ ಒಬ್ಬಳು ಹಾ. ನನ್ನ ಕಾಲನ್ನು ಮುಟ್ಟುವುದಕ್ಕಾಗಿ ಬಂದಳು. ಹಾ. ನನ್ನ ಕರಸ್ಪರ್ಶ ಆಗಿದ್ದೇ ಆಗಿದ್ದು. ಹಾ. ಸ್ಫುರದ್ರೂಪಿಯಾಗಿ ಮಾರ್ಪಟ್ಟಳು. ಹಾ. ಮುಂದೆ ಮುಂದೆ ಕೋಲೆಯ ಪೀಡೆ ಎನ್ನುವಂತಹ ಹತ್ತಿ ಬಂದಿತು. ಹೌದು. ಅದರ ಡೊಂಕನ್ನು ಕೂಡ ಅದರದ್ದಾದಂತಹ ಮದವನ್ನು ಇಳಿಸಿ ಆಯಿತು. ಆನೆಯ ಸಂಡಿಲನ್ನ ತಿರುಗಿದ್ದು ಹೌದು, ಸತ್ತು ಹೋಯಿತು. ಮುಂದೆ ಮುಂದುವರೆದು ಹಾ. ಶಸ್ತ್ರಾಗಾರವನ್ನ ಪ್ರವೇಶ ಮಾಡಿದ್ದೇವೆ. ಹೌದು. ಪೂಜಿಸಿದ್ದಂತಹ ಧನಸ್ಸು ಹಾ. ತಡ ಮಾಡಲಿಲ್ಲ. ಹಾ. ಅದೇ ಏರಿಸಿದ್ದು ಲಟ ಲಟನೆ ಮುಂದೆ ಹೋಯ್ತು. ಅಂಥದ್ದಂತ. ಹಾ. ಈ ಎಲ್ಲ ವಿಚಾರ ಮಾವನಿಗೆ ಗೊತ್ತಾಗಿರ್ಬೇಕಲ್ಲ. ಹಾಗಾದ್ರೆ? ಅವನ ಪ್ರತಿಕ್ರಿಯೆ ನಿರೀಕ್ಷೆಯಲ್ಲಿ ನಾವು. ಇಂದಲ ಹೊರಕಂಸ ಆಸ್ಥಾನಗಳೊಬ್ಬರಿಗೆ. ಬಲರಾಮಕೃಷ್ಣರು ಬಂದರೆ ಬರಲಿ ಬರಲಿ ಬರಲಿ. ಬಹಳ ಸಂತೋಷ, ಬಹಳ ಸಂತೋಷ. ಬಂದರೆ ಬಲರಾಮಕೃಷ್ಣರು ಬಂದರೆ ಮಧುರೆಗೆ ಮಾಡಬೇಕು. ಏನದು? ಮಹಾರಾಜ ಹಾ, ಬಂದ್ರು, ಬಂದ್ರು, ಬಂದ್ರು. ಬಂದ್ರ ಬಲರಾಮಕೃಷ್ಣರು ಬಂದ್ರು. ಬಂದ್ರ ಬರಲಿ. ಹೆದ್ದಾರಿಯಲ್ಲಿ ರಾಜರ ಜಗನನ್ನ ಕೊಂದ್ರು. ಹಾ, ಓಲೆಯ ಪೀಡ ಎಂಬಂತ ಆನೆಯನ್ನ ಕೊಂದ್ರು. ಹಾ, ಕುಬ್ಜೆಯ ಡೊಂಕನನ್ನು ತಿಂದಿರು. ಶಸ್ತ್ರಾಗಾರವನ್ನು ಸೇರಿದರು. ಪೂಜಿಸಿಟ್ಟಂತಹ ಬಿಲ್ಲನ್ನು ಭಂಗಿಸಿದರು. ಬಿಲ್ಲನ್ನು ಬಂಧಿಸಿದರೆ ಧೂರ್ತ ಕಂಸನ ಹೃದಯ ಸ್ತಂಭಿಸಲು. ಧೂರ್ತ ಕಂಸನ ಹೃದಯ ಸ್ತಂಭಿಸಲು. ಹೃದಯ ಸ್ತಂಭಿಸಲು ಗೋವಳರ ವರ್ತಮಾನವ ಕೇಳಿ. ಗೋವಳರ ವರ್ತಮಾನವ ಕೇಳಿ ಚಿತ್ತದಲ್ಲಿ ಕಡು ನೊಂದು. ವ್ಯರ್ಥ ಪರಿಸಿದನೆಗೆ ಶಿವ ಶಿವ. ವ್ಯರ್ಥ ಪರಿಸಿದನೆಗೆ ಶಿವ ಶಿವ. ಅದ್ಭುತವು 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 ಪೃಥ್ವಿ ನಡುಗುತ್ತಲಿಹುದು. ಏನನ್ನು ಕೇಳ್ತಾ ಇದ್ದೇನೆ? ಕೃಷ್ಣ ಬಲರಾಮರು ಬಂದರೆನ್ನುವಂತಹ ಸಂತೋಷದಲ್ಲಿ ಹೌದು, ಅವರನ್ನು ಒಂದು ಕಳೆಯಬೇಕು. ಆ, ಪಾಪಿ ಮಕ್ಕಳು ಅಂತ ಯೋಚಿಸಿದರೆ
ಬರುತ್ತಾನಪ್ಪ ಮಧುರೆಯ ಕಾವಲಿಗೆ ಇಟ್ಟಂತಹ ಕೊಲೆಯ ಪಿಳೆಯಂತಹ ಬಲವಾದ ಆನೆಯನ್ನ ಮರ್ದಿಸಿಕೊಂಡರು. ಮಗುವವರು ಹೇಳ್ತಾ ಇದ್ದಂತಹ ವಾಕ್ಯ ಸುಗ್ಗಿಯ ಡೊಂಕನ್ನ ತೆಗೆದಿದರು. ಪರಶಿವನನ್ನ ಧ್ಯಾನಿಸಿ ಪೂಜೆಗೆ ಇಟ್ಟಂತಹ ಶಿವಧನುಸನ್ನ ಮುರಿದರು. ಅಷ್ಟೇ ಅಲ್ಲ, ಶಸ್ತ್ರಾಗಾರದಲ್ಲಿರುವಂತಹ ಶಸ್ತ್ರಗಳನ್ನೆಲ್ಲ ಪುಡಿ ಪುಡಿಗೈದರು. ಬೇಕಿತ್ತು ವ್ಯರ್ಥ ಇವರನ್ನ ಕರೆಸಿ ದಾರಿಯಲ್ಲಿ ಹೋಗುವ ಮಾರಿಯನ್ನ ಮನೆಗೆ ತರುವಂತಾಯಿತೆ. ಕಂಸನ ಜೀವನದಲ್ಲಿ ಹೃದಯ ಸ್ತಂಭನದಂತಹ ಅನುಭವವನ್ನ ಇವತ್ತು ಕಾಣ್ತಾ ಇದ್ದೇನಲ್ಲ. ಸೋಲಲಿಕ್ಕಿಲ್ಲ, ಮೃತ್ಯುವನ್ನು ಗೆಲ್ಲಬೇಕು. ಕಂಸನ ಮನಸ್ಸಿನಲ್ಲಿ ರಾತ್ರಿಯ ಸಮಯ, ರಾತ್ರಿ ಕಳೆದು ಬೆಳಗ್ಗೆ ನೋಡೋಣ, ವಿಶ್ರಾಂತಿಯನ್ನು ಪಡೆಯುತ್ತೇನೆ. ಈ ಪರಿಯಳಲುತ ಭಯದಿ ಶ್ರೀಪತಿಯ ನೆನೆವುತ ಸಜ್ಜಾಗೃಹದಿ ತಾಪವಡಿಸಲು ಸಜ್ಜಾಗೃಹದಿ ತಾಪವಡಿಸಲು ದುಸ್ವಪ್ನ ಕಂಡೋ ಏನ ಮಾಡಲಿ ನಾನೇನ ಕಂಡೆನು ಕನಸ ಏನ ಮಾಡಲಿ ನಾನೇ ಏನ ಕಂಡೆನು ಕನಸ ಏನ ಕಂಡೆನು ಕನಸ ಏನಾಗುತ್ತಿದೆಯೋ ಏನಾಗುತ್ತಿದೆಯೋ ನಾ ಏನ ಮಾಡುವೆನೋ ಏನಾಗುತ್ತಿದೆಯೋ ನಾ ಏನ ಮಾಡುವೆನೋ ಹಂಸ ತೂಲಿಕಾ ಸರ್ಪದಲ್ಲಿ ಮಲಗಿದಂತಹ ಕಂಸ ಇದ್ದಕ್ಕಿದ್ದ ಭಯಭೀತ ದುಸ್ವಪ್ನವನ್ನ ಕಂಡು ಪವಡಿಸಿದ ಪಲ್ಲಂಗದಿಂದ ಪೃಥ್ವಿಗೆ ಬಿದ್ದರು. ಮೊದಲನೆಯ ಆಘಾತ. ಮನಸ್ಸು ಏನನ್ನ ಕಾಣ್ತಾ ಇದ್ದೀನಿ? ಕನಸಿನಲ್ಲಾದರೂ ಕಂಡಂತಹ ದುಸ್ವಪ್ನ ಯಾವುದು? ಈ ಕಂಸನ ಹೃದಯವನ್ನ, ಮನಸ್ಸನ್ನ, ಈ ಶರೀರವನ್ನ ರುಚಿತಲ್ಲ. ಶಿವ ಶಿವ, ಎಂತಹ ದೃಶ್ಯವನ್ನ ಗಂಟೆ ಕನಸಿನಲ್ಲಿ ನೆತ್ತಿಗೆ ತೈಲವನೊತ್ತು ಮೃತ್ತಿಗೆ ಲೇಪಿಸಿ ತನುವಿಗೆ ನೆತ್ತಿಗೆ ತೈಲವ ಒತ್ತುತ್ತಾ ನೆತ್ತಿಗೆ ತೈಲವನೊತ್ತುತ್ತ ನೆತ್ತಿಗೆ ತೈಲವನೊತ್ತುತ್ತ ನೆತ್ತಿಗೆ ತೈಲವನೊತ್ತುತ್ತ ನೆತ್ತಿಗೆ ತೈಲವನೊತ್ತುತ್ತ ಮೃತ್ತಿಗೆ ಲೇಪಿಸಿ ತನುವಿಗೆ ಮೃತ್ತಿಗೆ ಲೇಪಿಸಿ ತನುವಿಗೆ ಮೃತ್ತಿಗೆ ಲೇಪಿಸಿ ತನುವಿಗೆ ಕತ್ತೆಯ ನಡರುದೆ ಕತ್ತೆಯ ನಡರುದೆ ಕತ್ತೆಯ ನಡರುದ ದಕ್ಷಿಣ ಯಾತ್ರೆಗೆ ಗಣಿಸಿದುದಾಗ ಕತ್ತೆಯ ನಡರುದೆ ಕತ್ತೆಯ ನಡರುದ ದಕ್ಷಿಣ ಯಾತ್ರೆಗೆ ಗಣಿಸಿದುದಾಗ ಏನ ಮಾಡಲಿ ನಾನಿನ್ ಏನ ಕಂಡೆನು ಕನಸ ಕಂಸನ ಜೀವಮಾನದಲ್ಲಿ ಕಂಡರಿದಂತಹ ಘಟನೆ ನಡೆದು ಹೋಯ್ತಲ್ಲ. ಕನಸೋ ಕನಸೋ ತಿಳಿಯುವಷ್ಟರಲ್ಲಿಗೆ ಮೈ ಮನ ನಡುಗಿತ್ತಲ್ಲ. ಸ್ವಪ್ನದಲ್ಲಿ ಕಂಡಂತಹ ದೃಶ್ಯವಾದರೂ ಏನು?
ತಿಕ್ಕಿ ತಿಕ್ಕಿ ನೆತ್ತಿಗೆ ಬಿಡಿಸಿಕೊಳ್ಳುತ್ತಾ ಯಾವ ಸುಗಂಧ ದ್ರವ್ಯವನ್ನ ಲೇಪಿಸಿಕೊಳ್ಳಬೇಕಾದಂತಹ ಮಹಾರಾಜ ಕನಿಷ್ಠವಾದಂತಹ ತೈಲವನ್ನ ಹೇಗೆ ಹಾಕಿ ಬಿಟ್ಟಿಕೊಡುತ್ತಾ ಇರುವಂತಹ ದೃಶ್ಯ ಏನೆದರ ಅರ್ಥ? ಹಾಗೆಯೇ ಕೆಂಪು ಮಣ್ಣು ಕೆಸರು ಹೀಗೆ ಲೇಪಿಸಿಕೊಂಡು ಅಸಹ್ಯ ಅಸಹ್ಯ ವಾಸನೆ ಬರುವಂತಹ ಅಷ್ಟದ್ರವ್ಯಗಳಿಂದ ಕೂಡಿದಂತಹ ಸುಗಂಧ ಲೇಪನವನ್ನು ಮಾಡಿಕೊಳ್ಳುವಂತಹ ಈ ಶರೀರ ಕೆಟ್ಟ ವಾಸನೆ ಬರುವಂತಹ ಕೊಳೆತು ನಾರುವ ಮಣ್ಣನ್ನ ಮೈಗೆ ಮೆತ್ತಿಕೊಂಡು ಕೆಂಪು ಹೂವಿನ ಆ ಮಾಲೆಯಿಂದ ಹಾಕಿಕೊಂಡು ಪ್ರಾಣಿಗಳಲ್ಲೇ ಕನಿಷ್ಠವಾದಂತಹ ಪ್ರಾಣಿ ಕತ್ತೆಯಲ್ಲೇರಿ ಹೋಗುತ್ತಾ ಇರುವಂತಹ ದಿಕ್ಕು ಯಾವುದು? ದಕ್ಷಿಣ ಯಾತ್ರೆ ಯಮಲೋಕದತ್ತ ಸಾಗ್ತಾ ಇದೆ. ಏನರ್ಥ? ಎಣ್ಣೆ ಜಾರುವ ಸಂಕೇತ. ಕಂಸನ ಜೀವ ಜಾರ್ತಾ ಇದೆ. ಮಣ್ಣಿನಿಂದ ಹುಟ್ಟಿದಂತಹ ಈ ಕಂಸನ ಶರೀರ ಮಣ್ಣಾಗಿ ಹೋಗ್ತಾ ಇದೆಯೇ? ಯಾವ ಪ್ರಾಣಿಯನ್ನ ಕೇಸಿಗೆ ಅಂತ ಭಾವಿಸಿದೋ ಅದೇ ಪ್ರಾಣಿಯ ಮೇಲೆ ಲೇಸಿಕೊಂಡು ಹೋಗುವ ದಿಕ್ಕಾವುದು ದಕ್ಷಿಣ ದಿಕ್ಕು. ಯಮಲೋಕದತ್ತ ಸಾಗ್ತಾ ಇದ್ದಾನೆ ಈ ಕಂಸ. ಎಂತಹ ಸ್ವಪ್ನವನ್ನು ಕಂಡು ಇದರ ಅರ್ಥವನ್ನು ಹೇಳುವವರಿಗೆ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಕಂಸನ ಜೀವಮಾನದಲ್ಲಿ ಘಟನೆ ನಡೆಸಿದ್ದೆಲ್ಲ ಕೇಳಿದ್ದೆಲ್ಲ ಹೇಳಿದ್ದೆಲ್ಲ ಉರಿಯುವುದು ಒಂದೀಪವು ಇದು ಎರಡಾಗುತ್ತ ಕಾಣುತ್ತಲಿದೆ. ಉರಿಯುವುದು ಒಂದೀಪವು ಉರಿಯುವುದು ಒಂದೀಪವು ಇದು ಎರಡಾಗುತ್ತ ಕಾಣುತ್ತಲಿದೆ. ಎರಡಾಗುತ್ತ ಕಾಣುತ್ತಲಿದೆ. ಅರಮನೆಯೆಲ್ಲವ ನೀಕ್ಷಿಸೆ ಹರಿಮಯವಾಯ್ತ ಘಟ. ಅರಮನೆಯೆಲ್ಲವ ನೀಕ್ಷಿಸೆ ಹರಿಮಯ ಹರಿಮಯ ಹರಿಮಯವಾಯ್ತ ಘಟ. ಹರಿಮಯವಾಯ್ತ ಘಟ. ಅರಮನೆಯೆಲ್ಲವ ನೀಕ್ಷಿಸೆ ಹರಿಮಯವಾಯ್ತ ಘಟ. ಮಲಗುವಾಗ ನೋಡಿದಂತಹ ದೀಪ ಜ್ಯೋತಿಯ ರೂಪದಲ್ಲಿ ಬೆಳಗುತ್ತಿರಲಿ ಅಂತ ಬೆಳಗಿಸಿದ ದೀಪವೊಂದು. ಆದರೆ ನೋಡ್ತಾ ನೋಡ್ತಾ ಇದ್ದಂತೆ ಒಂದು ಎರಡಾಯ್ತಲ್ಲ, ಎರಡು ನಾಲ್ಕಾಯ್ತಲ್ಲ, ನಾಲ್ಕು ಎಂಟಾಯ್ತಲ್ಲ. ಎಲ್ಲಿ ನೋಡಿದಲ್ಲಿ ಅರಮನೆ ಎಲ್ಲ ಈ ದೀಪ ಹರಿಯ ಸಂಕೇತವೇ, ಹರಿಸುವ ಸಂಕೇತವೇ, ಹರಿಸುವ ಸಂಕೇತವೇ. ದೀಪ ದೀಪವಾಗಿದ್ದರೆ ಸರಿ, ದೀಪ ಜ್ವಾಲೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಅರಮನೆಯ ಯಾವ ಯಾವ ಮೂಲೆ, ಯಾವ ಯಾವ ಅಂತಸ್ತು, ಯಾವ ಯಾವ ಅಂತಃಪುರ ಪ್ರತಿಯೊಂದು ಹರಿಮಯವಾಗಿ ಕಾಣ್ತಾ ಇದೆ. ಹರಿ ತರಣಿ ಉದಯಿಸಿ ಪೂರ್ವ ಶೈಲಾದಿ. ತರಣಿ ಉದಯಿಸಿ ಪೂರ್ವ ಶೈಲದಿ. ಹರನ ಪೂಜಿಸಿ ಭಕ್ತಿ ಭಾವದಿ. ಮುಷ್ಟಿಕಾತ್ತಿರದ ನಿಲ್ಲಿಸಿದ್ವಾರದಲ್ಲಿ ಅಕ್ಷರದಿಯ. ನೋಡ್ತಾ ಇದ್ದಂತೆನೆ ಅರುಣೋದಯವಾಯ್ತು, ಕಿರಣೋದಯವಾಯ್ತು, ಸೂರ್ಯೋದಯವಾಯ್ತಲ್ಲ. ಹೌದು, ಮಹಾಶಿವನನ್ನು ಧ್ಯಾನಿಸಿ ಓಂ ನಮಃ ಶಿವಾಯ ಏಕೋಭಕ್ತಿಯಿಂದ ಶಿವನನ್ನು ಧ್ಯಾನಿಸಿ ಅರಮನೆಯನ್ನು ಸೇರಿದ್ದೇನೆ. ಅರಮನೆಯಿಂದ ಬಂದಂತಹ ಸಿಂಹಾಸನವನ್ನೇರಿ, ಹೌದು ರಾಮಕೃಷ್ಣರು ಇಲ್ಲಿಗೆ ಬರ್ತಾರೆ, ಬರಬೇಕು, ಬರೆಸುವಂತೆ ಮಾಡಬೇಕು. ರಾತ್ರಿಯ ಕಾಲದಲ್ಲಿ ಕಂಡ ಸ್ವಪ್ನವನ್ನ ಮೆಟ್ಟಿ ನಿಲ್ಲಬೇಕು. ಇದು ಕಂಸ. ಹಾಗಿದ್ದಲ್ಲಿ ನಮ್ಮಲ್ಲಿ ವೀರರೇನು ಕಡಿಮೆ ಇದ್ದಾರೆಯೇ? ಯಾರಲ್ಲಿ? ಬರೇ ಹೇಳಿ ಚಾಂಡೂರ ಮುತ್ತಗಳಿಗೆ. ಯಾಕೆ ಮಕ್ಕಳ ತೆಗೆಯ ತೋದಿಲ್ಲ.
ವ್ಯಾಕುಲದ ಪರಿಯ ಯಾಕೆ ಮಕರದ ಜಯ ಬೆಳೆಯಲಿ ವ್ಯಾಕುಲದ ಪರಿಯ ಪವಿತ್ರವಾದಂತ ನಿಮ್ಮ ಪಾದಾರವಿಂದಕ್ಕೆ ನಮನ. ಒಂದೊಂದಿಗೆ ನಿಮ್ಮ ಕರೆ ಯಾಕೆ ಏನು ತಿಳಿಯದೆ ಓಡಾಡಿ ಬಂದಿದ್ದೇವೆ. ಒಡೆಯ ಆಗಬೇಕಾದಂತ ಕಾರ್ಯವಾದರೂ ಏನು ದೊಡ್ಡ ದೊಡ್ಡ ಕಾಡುತ್ತಿರುವಂತ ಬರುವರ ಗೆದ್ದು ತರಬೇಕ. ಸಮುದ್ರದ ನೀರನ್ನೇ ಬಂಧಿಸಬೇಕೆ? ಹರಿಯುವಂತ ನೀರನ್ನು ಬತ್ತಿಸಬೇಕಾದ್ರೆ ಹೇಳಿ ಹೇಳಿ ಕ್ಷಣ ಮಾತ್ರದಲ್ಲಿ ಮಾಡಿ ಮುಗಿಸ್ತೇವೆ. ಕಂಸನಲ್ಲಿ ಬರಗಾಲವಿಲ್ಲ. ಹಾಗಾಗಿ ಚಾಣೂರ ಮುಷ್ಟಿಕರೇ ನಿಮ್ಮನ್ನ ಕರೆದಿದ್ದು ಕಾರಣ ಉಂಟು. ನಮ್ಮ ರಾಷ್ಟ್ರದೊಳಗೆ ನಮ್ಮ ಕಡುವೈರಿಗಳಾದಂತಹ ರಾಮ ಕೃಷ್ಣರು ಪಾಪಿ ಮಕ್ಕಳು ಬಂದಿದ್ದಾರೆ. ಗೊತ್ತಲ್ಲವೇ? ಆ ಸ್ಥಾನಕ್ಕಾಗಿ ಕರೆಯುತ್ತೇನೆ. ನಾವೇನು ಮಾಡಬೇಕು? ಬಾಗಿಲಲ್ಲೇ ನಿಂತು ಅವರನ್ನ ಅಲ್ಲೇ ಮುಗಿಸಬೇಕು. ಒಂದು ದ್ವಾರದ ಮುಂದೆ ಬರ್ತಾ ಇದ್ದೀರಲ್ಲ, ಬರಬೇಕು ಅಂತಲೇ ಬಂದದ್ದು. ಇಲ್ಲಿ ನಿಂತವರು ಸಾಮಾನ್ಯರವರಲ್ಲ, ಚಾಣೂರ ಮುಷ್ಟಿಕರು, ಜಗಜ್ಜಟ್ಟಿಗಳು. ಒಳ್ಳೆ ಮಾತಿನಿಂದ ಹೇಳುತ್ತೇನೆ. ಮಾಡಿದು ತಪ್ಪಾಯಿತೆಂಬುದಾಗಿ ನಮ್ಮ ಒಡೆಯನ ಕಾಲಿಗೆ ಬಿದ್ರೆ ಬದುಕಿ ಉಳಿತೀರಾ? ಕ್ಷಮಿಸಿ ಯಾರು? ಕ್ಷಮಿಸಿ ಕಳಿಸಿ ಯಾರು? ನಾವು ಕಾಲಿ ಬೀಳೋದು ಹಾಗಿರ್ಲಿ, ಮುರಿತಾರೆ ಅಲ್ಲ. ಅಲ್ಲು ಮುರಿದಾದಂತೆ ಬಳಿ ಬಂದ ಅನೇಕ ಆಸನಗಳು ಬರಿದಾಗಿದೆ. ಇದು ಯಾವುದು ನಮಗೆ ಲೆಕ್ಕಕ್ಕಿಲ್ಲ. ನಮಗೆ ಮಾವ ಅಲ್ವಾ, ಅಂತವನ್ನ ಏನು ಬಿಡೋಣ. ಕೆಲವು ಕೃಷ್ಣ ಎಲ್ಲೋ ಕೆಲವು ಕೃಷ್ಣ ಎನ್ನೊಳಿನಿತು ಸಲುಗೆ ಏನಿಲ್ಲ ಎನ್ನೊಳು ಸಲುಗೆ ಏನಿಲ್ಲ ಕೆಳಗೆ ಇಳಿಯದಿರಲು ನಿನ್ನ ಕೊಲುವೆ ನೋಡಿಲ್ಲ ಕೃಷ್ಣ ಬಲರಾಮ ಏನು ಮಾವ ಮಾವ ಬೇಕು ಕೂಗಿದ ಹಾಗೆ ಮ್ಯಾವ್ ಮ್ಯಾವ್ ಅಂದಾಗೆ ಹುಟ್ಟಿದ ಆರಭ್ಯಲ್ಲಿವರಿಗೆ ಕಂಡದ್ದಿಲ್ಲ, ಕೇಳಿದ್ದಿಲ್ಲ, ನೋಡಿದ್ದಿಲ್ಲ, ಒಂದು ಮಡ್ಡಿಲನ್ನ ಏರ್ತಾ ಇದ್ದೀರಲ್ಲ. ಅದೆಷ್ಟು ಸ್ವಾತಂತ್ರ್ಯ ನಿಮಗೆ, ಅದೆಷ್ಟು ಅಹಂಕಾರ ನಿಮಗೆ, ಅದೆಷ್ಟು ಧಿಕ್ಕಾರವಿರಲಿ. ಕಂಸ ಈಗ ಕಂಸ ಏನು ಮಾಡ್ಯಾರಂತ ಗೊತ್ತಾ? ಏನ್ ಮಾಡ್ತಾನೆ? ನಿಮ್ಮ ಶಿರ ನಿಮ್ಮ ಮೈ ಮೇಲೆ ಇರ್ಲಿಕ್ಕಿಲ್ಲ. ಹುಷಾರಿ. ಕಂಸ ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡಿಯಾನು. ನನ್ನ ಆಸ್ಥಾನದ ಅಂಗಳದಲ್ಲಿದ್ದೀರಾ. ಆಟ ಆಡಿ ಸುಮ್ಮನೆ ಹೋದರೆ ಸರಿ, ಅದಕ್ಕೆ ಮುಂದೆ ಬರೆದ್ರೆ ನಿಮ್ಮನ್ನ ಮುಗಿಸ್ತೇನೆ. ಮಲೆತು ನಿಲ್ಲುವೆ ಏಕೆ ಮಾವ ಅಳಿಯರಲ್ಲವೇ ತೈಗುದೋಂತ ಕೃತದಿರಲಿ ಮಲೆತು ನಿಲ್ಲುವೆ ಮಲೆತು ನಿಲ್ಲುವೆ ಮಲೆತು ನಿಲ್ಲುವೆ ಏಕೆ ಮಾವ ಅಳಿಯರಲ್ಲವೇ ಅಳಿಯರಲ್ಲವೇ ಮಲೆತು ನಿಲ್ಲುವೆ
ಅಳಿಯರಲ್ಲವೇ ಮಲೆತು ನಿಲುವೆ ಮಲೆತು ನಿಲುವೆ ಮಲೆತು ನಿಲುವೆ ಏಕೆ ಮಾವ ಅಳಿಯರಲ್ಲವೇ ನಾವು ಅಳಿಯರಲ್ಲವೇ ಮಲೆತು ನಿಲುವೆ ಏಕೆ ಮಾವ ಮಲೆತು ನಿಲುವೆ ಮಲೆತು ನಿಲುವೆ ಏಕೆ ಮಾವ ಅಳಿಯರಲ್ಲವೇ ನಾವು ಅಳಿಯರಲ್ಲವೇ ಮಲೆತು ನಿಲುವೆ ಏಕೆ ಮಾವ ಅಳಿಯರಲ್ಲವೇ ಅಳಿಯರಲ್ಲವೇ ನಾವು ಅಳಿಯರಲ್ಲವೇ ಕರೆದು ಕೊಲಿಸಿ ಕೊಲುವೆಯೇನೋ ಒಲಿದು ಕರೆಸಿ ಕೊಲುವೆಯೇನೋ ಒಲಿದು ಕರೆಸಿ ಕೊಲುವೆಯೇನೋ ತಿಳಿಯಬೇಡವೇ ಒಲಿದು ಕರೆಸಿ ಕೊಲುವೆಯೇನೋ ಒಲಿದು ಕರೆಸಿ ಕೊಲುವೆ ಕೊಲುವೆ ಕೊಲುವೆಯೇನೋ ತಿಳಿಯಬೇಡವೇ ಮಾವ ಅಳಿಯರಲ್ಲವೇ ನಿಮಗೆ ತಿಳಿಯಬೇಡವೇ ಮಲೆತು ನಿಲ್ಲುವುದೇಕೆ ಮಾವ ಅಳಿಯರಲ್ಲವೇ ಒಲಿದು ಕರೆಸಿಕೊಳ್ಳುವೆಯೇನೋ ತಿಳಿಯಬೇಡವೇ ಒಲಿದು ಕರೆಸಿಕೊಳ್ಳುವೆಯೇನೋ ತಿಳಿಯಬೇಡವೇ ಆ ಆ ಆ ಆ ಒಲಿದು ಕರೆಸಿಕೊಳ್ಳುವೆಯೇನೋ ತಿಳಿಯಬೇಡವೇ ಮಲೆತು ನಿಲುವೆ ಏಕೆ ಮಾವ ಮಲೆತು ನಿಲುವೆ ಏಕೆ ಮಾವ ಅಳಿಯರಲ್ಲವೇ ಮಲೆತು ನಿಲುವೆ ಏಕೆ ಮಾವ ಅಳಿಯರಲ್ಲವೇ ನಾವು ಅಳಿಯರಲ್ಲವೇ ನಾವು ಅಳಿಯರಲ್ಲವೇ ಒಲಿದು ಕರೆಸಿ ಕೊಲುವೆಯೇನೋ ಒಲಿದು ಕರೆಸಿ ಕೊಲುವೆಯೇನೋ ತಿಳಿಯಬೇಡವೇ ನಿಮಗೆ ತಿಳಿಯಬೇಡವೇ ಮಾವ ಅಳಿಯರಲ್ಲವೇ ನಿಮಗೆ
ಮಾವ ಮಾವ ಒಲಿದು ಕರೆಸಿಕೊಳ್ಳುವೆಯೇನು ತಿಳಿಯಬೇಡವೇ ಮಲಗು ನಿಲುವೆ ಏಕೆ ಮಾವೆ ಮಲಗು ನಿಲುವೆ ಏಕೆ ಮಾವ ಅಡಿಯರಲ್ಲವೇ ಓ ಮಾವ ಹೌದು. ನಿಮ್ಮನ್ನ ಇಲ್ಲಿ ಯುದ್ಧಕ್ಕಾಗಿ ಕರೆಯೋದಿಲ್ಲ, ಮತ್ತೆ ಆಟಕ್ಕಾಗಿ ಕರೆದೆ. ನಾವು ಆಟ ಆಟಕ್ಕಾಗಿ ಮಾಡ್ಬೇಕು. ಬಂದವರು ನಿಮ್ಮನ್ನ ನೋಡಿದ್ರೆ ಕುಣಿತಕ್ಕಾಗಿ ಕರೆಯಬೇಕಾಗಿ. ಹಾ 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 ಯಾಕೆ ಮಾವ ಬೆಣ್ಣೆ ತಿಂದಿದ್ದು ಹೆಚ್ಚಾಯ್ತು, ಹಾ. ಕಾಲು ಸಹಿತ ಜಾರ್ತದೆ. ಹೌದು ಬಲರಾಮ ಪೆಟ್ಟು ತಿಂದದ್ದು ಹೆಚ್ಚಾಯ್ತು ಆದರೂ ಶರೀರ ಬಾಗ್ತದೆ, ಹೌದು. ಇರ್ತದೆ. ನಿಮ್ಮ ವಯಸ್ಸಿನಲ್ಲಿ ನಾನು ಹಾಗೆ ಇದ್ದೆ. ಎಲ್ಲ ಮಕ್ಕಳ ನಿಮ್ಮನ್ನ ಕೊಂದು ಕಳೆಯುತ್ತೇನೆ ಏನಂತ ಭಾವಿಸಿದಿರಿ? ಬರುತ್ತಲೇ ನೀವೇನನ್ನ ಮಾಡಿದಿರಿ? ನಿಮ್ಮ ತೊಡೆ ಮೇಲೆ ಆ ಆನೆಯನ್ನ ಸ್ವಾಗತಕ್ಕಾಗಿ ನಿಲ್ಲಿಸಿದರೆ ಬಾಗಿಲಿನಲ್ಲಿ ಹೌದು. ನನ್ನ ಮರ್ತಿಸಿ ಕೊಂದಿರಂತೆ. ಹೌದು ಮಾವ ಅದು ನಿಮಗೇನು ಮಾಡಿತು? ಮಾವ ನಾವು ನಿಂತದ್ದು ಹೌದು, ಅದು ಬಂದದ್ದು ಹೌದು. ಏನ್ ಮಾಡುವ ಮಾವ, ನನಗೆ ಕೈ ತುರಿಕೆ ಹೆಚ್ಚು. ಹೌದು ನಮ್ಮಲ್ಲಿ ತುರಿಕೆ ಬಳ್ಳಿಗಳುಂಟು, ಕೊಡ್ತಿದ್ದೆ ಬೇಕಿದ್ರೆ. ಅಲ್ಲ. ಆಗ್ಬೇಕಾ? ನನಗೆ ಗೊತ್ತುಂಟು ಹಾ. ನೀವೆಲ್ಲಾ ರೀತಿಯಾದಂತಹ ಔಷಧಿಗಳನ್ನು ಮದ್ದನ್ನು ಕೊಡುವರು ಅಂತ. ಆದ್ರೆ ಹಾ. ನಾನೇನು ಮಾಡಿದೆ, ಆ ಕ್ಷಣಕ್ಕೆ ಆನೆಯನ್ನು ಕಂಡು ಇಲ್ವೋ, ಕೈಯೇ ತನ್ನಿಂದ ತಾನೇ ಆನೆಯ ನೆತ್ತಿಯ ಮೇಲೆ ಹಾಕಿ ಮಾವ. ಅಲ್ಲ, ಆಘಾತ ಮಾಡುವಂತಹ ಕ್ರಮವೇ ಅದು. ಹಾ. ಹೋಗಲಿ ಬಿಡಿ. ಹ್ಮ್. ಆ ರಾಜ ರಜಕ ನಿಮಗೆ ಏನು ಮಾಡಿದ? ಹೌದು ಬಟ್ಟೆ ಒಗೆಯುವ ಪಾಪದವ ಅಗಸ ಹಾ, ನೆಟ್ಟಿಗೆ ಅಂದ್ರೆ ಗೋ ಗೊತ್ತಿಲ್ಲ, ಗೋದ ಸೋ ಗೊತ್ತಿಲ್ಲ, ಹೌದು. ಎಲ್ಲ ಸೇರಿ ಸಗಣಿ ಮಾಡುವವ. ಅವನನ್ನ ಯಾಕೆ ಕೊಂದ್ರಿ? ಅಯ್ಯೋ ಮಾವ, ನಮ್ಮ ಬಟ್ಟೆ ಮಲಿನ ಆಗಿದೆ, ಅದನ್ನ ನಮಗೆ ಕೊಡು ಎನ್ನುವ ಹಾಕಿ ಹೇಳಿದ್ದು ಹೌದು. ಕೊಡುವುದಿಲ್ಲ ಅಂತ ಹೇಳ್ದ. ನಿನ್ನ ಬಟ್ಟೆ ಯಾರಿಗೆ ಬೇಕಂತ ಗಂಟು ತೆಗೆದು ಮಾಡಿದದ್ದು. ತಲೆ ಮೇಲೆ ಗಂಟು ಬಿಟ್ಟೆ ಸುತ್ತೋದ. ಗಂಟಲ್ಲಿ ಅಂತ ಕಲ್ಕಟ್ಟಿ ಹೋಗಿದ್ರ? ಗೊತ್ತಾಗಿಲ್ಲ. ಬಟ್ಟೆ ಗಂಟು ಬಂದ್ರೆ ಯಾರು ಸಾಯ್ತಾರ? ನಿಮ್ಮ ಊರಿನಲ್ಲಿ ಯಾರು ಸತ್ತಿದಾರ? ನೋಡಿ, ಈ ಮಕ್ಕಳು ಹೇಳುವ ಕಥೆ ಇದೆಲ್ಲ. ಈ ಕಂಸ ಮಹಾರಾಜ ಇದನ್ನೆಲ್ಲ ನಂಬಬೇಕು. ಹೌದು. ಹಾಗಿದ್ದರೆ ಹಾ. ಅವಳಷ್ಟಕ್ಕೆ ಅವಳು ಸುಗಂಧ ದ್ರವ್ಯವನ್ನು ಅರಿದು ಹಾ. ಮಹಾರಾಜನಿಗೆ ತರ್ತಾ ಇದ್ರು. ಹಾ. ಆ ಕುಬ್ಜೆಯನ್ನು ಸ್ಪರ್ಶ ಮಾಡಿದಂತೆ ನೀನ್ ಯಾರ್ಯಾರನ್ನ ಮೆಟ್ಟಿದ್ರೆ ಏನ್ ಮಾಡ್ತೀಯೋ ಗೊತ್ತಿಲ್ಲ. ಹೌದು ಎಲ್ಲ ನಮ್ಮ ಕೈಗುಣ ಮಾವ. ಏನಿಲ್ಲ, ಪುರ ಪ್ರವೇಶ ಮಾಡುವಂತಹ ಸಂದರ್ಭ. ಕುಬ್ಜೆ ನನಗೆ ನಮಸ್ಕಾರ ಮಾಡುವುದಕ್ಕೆ ಬಂದು ಕಾಲನ್ನ ಹಿಡಿದಿದ್ದು ಹೌದು. ನನ್ನ ಕರಸ್ಪರ್ಶ ಆಗಿದ್ದೇ ಹೌದು. ಸ್ಫುರದ್ರೂಪಿಯಾಗಿ ಮಾರ್ಪಟ್ಟು ಹೋಗಲಿ, ಹಾ. ಯಾವಾಗಲೂ ಹಾಲು 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 ಅಂತ ಮೂರತ್ತು ಹಾಲಿನ ಜಪವನ್ನು ಮಾಡ್ತಾರಂತೆ ಅವನು ನಾನು ಕೇಳಿದ್ದೇನೆ. ಹೌದು ಹೌದು ಹಾಲಿನ ಗುಡಾಣ ಅದು. ಹಾ. ಕೊಟ್ಟು ಪೂರೈಸಲಿಕ್ಕೆ ಆಗುವುದಿಲ್ಲ. ಊರಿಗೆಲ್ಲ ಸಾಕಾಗುವಷ್ಟು ಹಾಲನ್ನು ಇಟ್ಟುಕೊಂಡವಳು ಕೂತನಿ, ಓಹೋ ಹೋ. ಅವಳನ್ನ ಕಳಿಸಿಕೊಟ್ಟೆ. ಹಾ. ನಿಮ್ಮಲ್ಲೇ ಇರುವಂತಹ ಪ್ರತಿಯೊಬ್ಬರಿಗೂ ಹಾಲನ್ನು ಉಣಿಸ್ಲಿ ಅಂತ. ಹೌದು ಪಗೊಳ್ಳಬೇಡ ಕಪಟಿ ಪಗೊಳ್ಳಬೇಡ ಕಪಟಿ ನೀನು ಬಲ್ಲೆ ನೋಡದ ಬಲ್ಲೆ ನೋಡದ ಸುಗುಣ ಭೂತನಿಯನ್ನು ಕೊಂದು ದೇಶ ಬೇಳಲ ಸೋದರ ಮಾವ ತಂದೆಗೆ ಸಮ ಎನ್ನುವ ಮಾತುಂಟು. ಅದಕ್ಕಾಗಿ ಹಾಗಾಗಿ ನಾವು ತಡ ಮಾಡಿ ಬಳ್ಳಿಯಂದಿರು ಹಾ. ದಷ್ಟಪುಷ್ಟವಾಗಿ ಬೆಳೀಲಿ. ಹಾ. ಹಾಲು ಕಡಿಮೆ, ಹಾ. ಎಷ್ಟು ಹಾಲು ಕುಡಿದು ಹೊಟ್ಟೆ ತುಂಬುದಿಲ್ವಂತೆ. ಹೌದೌದು ಹೌದು ಅವಳ ತಾಯಿ ಹಗ್ಗ ಕಟ್ಟಲಿಕ್ಕೆ ಹೋಗಿ ಹಗ್ಗ ಕಡಿಮೆ ಆಯ್ತು ಅಂತಾರೆ. ಅದನ್ನು ಹೊಟ್ಟೆ ನೋಡಿದ್ರೆ ಹಾಗೆ ಅನಿಸ್ತದ? ಇಲ್ಲಪ್ಪ, ಹೊಟ್ಟೆಯೇ ಇಲ್ಲ ಅವನಿಗೆ. ಹೊಟ್ಟೆಯೇ ಇಲ್ಲ. ಹೆಚ್ಚಾಗಿ ನನ್ ಕಂಡ್ರಾರು ಅನಿಸ್ಬೋದು, ಅವನ್ ಕಂಡ್ರೆ ಅನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಕ್ಕಳು ಹೊಟ್ಟೆ ತುಂಬಾ ಹಾಲನ್ನು ಕುಡಿದು ದಷ್ಟಪುಷ್ಟವಾಗಿ ನನ್ನ ಅಳಿಯಂದಿರು ಬೆಳೆಯಲಿ, ಛೇ ಛೇ ಛೇ. ನಾಳಿನ ಭವಿಷ್ಯ ಅಂತ ಕಳಿಸಿಕೊಟ್ರೆ ಅವಳ ಹಾಲನ್ನ ಹೀರುವ ಬದಲಾಗಿ ರಕ್ತವನ್ನೇ ಹೀರಿ ಕೊಂದಿರಲ್ಲ. ಅಜನನ್ನ ಕಳಿಸಿಕೊಟ್ಟೆ, ಹಾ. ಏನೋ ಮಕ್ಕಳು ಆಡ್ಕೊಳ್ಳಿ ಅಂತ ಬಕ್ಕನನ್ನ ಕಳಿಸಿಕೊಟ್ಟೆ. ಒಬ್ಬರು ಇಬ್ಬರು ಕಳಿಸಿದವ್ರನ್ನೆಲ್ಲ ಒಂದು ಕಳೆದಿರಲ್ಲ. ಎಂತ ಪಾಪಿ ಮಕ್ಕಳ ನೀವು. ಜಗದ ಜನರ ಶಿಶುಗಳಿಗೆ ಅಗಡುತನವೇನು ಕತ್ತೊಂದನಿಗೂ ಜಗತಿ ಕತ್ತೊಂದನಿಗೂ ಜಾಲೆ
ಮೊಗಚಿಕೊಂದೆನು ವಿಕಟ ವಿಷವನಿದ್ದಳಾಗೆ ಮೊಗಚಿಕೊಂದೆನು ಅವಳ ಮೊಗಚಿ ಕೊಂದೆನು ಅವಳ ಮೊಗಚಿ ಕೊಂದೆನು ವಿಕಟ ವಿಷವನಿದ್ದಳಾಗೆ ಮೊಗಚಿ ಕೊಂದೆನು ಕೇವಲ ನಿಮಗಾಗಿ ಮತ್ತಲ್ಲ ನಂದಗೋಕುಲದಲ್ಲಿರುವಂತಹ ಪ್ರತಿಯೊಬ್ಬ ಮಕ್ಕಳು ಹಾಲನ್ನು ಕುಡಿದು ಬೆಳೆಯಲಿ ಅಂತ. ಯಾಕೆಂದ್ರೆ ಅದೊಂದು ದೊಡ್ಡ ಗುಡಾಣ. ಆಹಾರ ಬರ್ತಿತ್ತು ಅಂತವೇ ಇಲ್ಲ. ಅವಯ್ಯ ನಂದಗೋಕುಲದವರೆಗಾಗಿ ಬಂದಿದ್ದವಳು ಕೂತಲ್ಲಿ ಬಂದ ತಕ್ಷಣದಲ್ಲಿ ನೀವೇ ಹೇಳಿದ ಪ್ರಕಾರವಾಗಿ ನಂದಗೋಕುಲದಲ್ಲಿರುವ ಮಕ್ಕಳಿಗೆಲ್ಲ ಸ್ತನ್ಯಪಾನ ಮಾಡುವುದಕ್ಕೆ ಪ್ರಾರಂಭ ಮಾಡುದು ಅಲ್ವೇ? ಹೌದಪ್ಪ. ತಾಯಿಯಪ್ಪ, ತಾಯಿಯಾದವರು ಮಕ್ಕಳಿಗೆ ಹಾಲು ಕೊಡದೆ ಏನು? ತಾಯಿಯ ಸ್ಥಾನ ಅವಳದ್ದು, ಮಕ್ಕಳಿಗೆ ಹಾಲು ಕೊಟ್ಟಿದ್ದಾಳೆ. ಎಂತ ಅದು ಮುಂದಾದದ್ದೇನು? ಹಾಲನ್ನ ಕುಡಿದ ಮಕ್ಕಳಲ್ಲ ಸತ್ರು ಮಾವ. ಹೌದಾ? ಹೌದೇ ಹೌದು. ಹಾಲ ಆಯ್ತು ಅದು ಗೊತ್ತಾಗ್ಲಿಲ್ಲ. ಹಾಗೆ ಮುಂದುವರೆದು ಬಂದು ನನ್ನಮ್ಮ ಯಶೋಧೆಯ ಕೈಯಲ್ಲಿ ನಾನಿದ್ದೆ. ಎಂತ ಮಧುರವಾದ ಕಂಠಾಪುತನಿದು. ಒಂದು ಮಾತು ಹೇಳಿದ್ಲು ಮಾವ, ಇದ್ದ ತಾರಂಗನ ಎತ್ತಿಕೊಂಬೆನು ನಾನು ಅಂತ ಹೇಳಿದ್ರು. ಅಲ್ವೇ? ನೋಡಿ ಎಷ್ಟು ಮಮತೆ ಇದೆ, ಎಷ್ಟು ಪ್ರೀತಿಯಿಂದ ಹಾಲು ಉಣಿಸ್ಲಿಕ್ಕೆ ಬಂದವಳು. ಮಾವ ಕಂಸ ಕಳಿಸಿಕೊಟ್ಟಿದ್ದಲ್ವೇ? ಬಹುಶಃ ಅಂತ ತೊಳಿದು ಸಿಗುದೇ ಇಲ್ಲ ನೀವು. ಕೇಳಿಸ್ಕೊಂಡ್ಯಾ? ಒಳ್ಳೊಳ್ಳೆ ಕಳಿಸಿ ಹಾಕಿದ್ದೇವೆ ನಾವು. ನನ್ನಮ್ಮ ಕೂತನಿ ಕೊಟ್ಟಿದ್ದು ಹೌದು. ನಾನು ತಡ ಮಾಡ್ಲಿಲ್ಲ. ಮೊದಲೇ ಆಡಿ ಬಾಯ ಆಗಿತ್ತು. ಕಣ್ಣು ಮುಚ್ಚಿದ್ದು ಹಾಲನ್ನು ಕುಡಿದು. ಹೌದು ಬದುಕಿದ್ದೀಯಾ? ಹೌದು ಹೌದು. ಅದಾದದ್ದೇನು ಮುಂದೆ? ನೀನು ಕುಡಿದ್ಯಾ? ಇಲ್ಲ, ಅವನಿಗೆ ಬಿಡ್ಲಿಲ್ಲ, ನಾನು ಅವಕಾಶ ಕೊಡಿಲ್ಲ. ಹೌದು, ಹಾಲನ್ನ ಕುಡಿದದ್ದು ಹೌದು. ಕೆಲವೊಂದು ಸ್ವಲ್ಪ ರುಚಿ ನೋಡ್ತಿದ್ದ. ಬೇಡಪ್ಪ, ಅವನು ನೋಡಿದ್ಮೇಲೆ ನಾನು ನೋಡಿದ ಹಾಗೆ. ಇವಳು ಹಾಗೆ ಮಾತ್ರ ಸಾಕು ಅಂತ ಮಾಡ್ತೇನೆ. ಹೌದು, ಕಣ್ಣನ್ನು ಬಿಟ್ಟು ನೋಡ್ತೇನೆ, ಬಟ್ ಬಂಡೆಯಾಗಿ ಸುತ್ತ ಹೋಗಿದ್ದಾಳೆ. ಈ ಮಾತನ್ನ ನಾನು ನಂಬಬೇಕು. ನಾವು ಸತ್ತು ಹೋಗಿದ್ದಾಳೆ. ನಾನು ಆಮೇಲೆ ಗೊತ್ತಾದದ್ದು. ಆದದ್ದೇನು? ನಂದ ಗೋಕುಲದಲ್ಲಿರುವ ಮಕ್ಕಳಿಗೆ ತನ್ನ ಹಾಲಿನ ಮೂಲಕವಾಗಿ ವಿಷವನ್ನ ಕೊಟ್ಟು ಕೊಂದಂತಹ ಆ ಪಾಪ ಅದೇ ಪ್ರೇತವಾಗಿ ಅವಳನ್ನ ಕೊಂದಿತ್ತು. ಹೌದು ಹೌದು ಹೌದು. ನಾವು ಕೊಂದದ್ದೊಳಗಿಂತ ಅವಳು ಸತ್ತಿತ್ತು ಮಾವ. ಪುತ್ರ ಕೃಷ್ಣನ ಪ್ರತಿಯೊಂದಕ್ಕೂ ಕಾರಣವನ್ನು ಕೇಳಿದರೆ ಅದಕ್ಕೆ ಉತ್ತರವನ್ನ, ಧಿಕ್ಕಾರವನ್ನ, ದಿಟ್ಟತನವನ್ನ ತೋರಿಸಿ ಇಲ್ಲ ಸಾಲದ ಮಾತುಗಳನ್ನು ಆಡ್ತೀಯ. ಕೃಷ್ಣ, ಹಾಗೆ ಬಿಟ್ಟೇನೆ ನಿಮ್ಮನ್ನ. ನಿಮ್ಮ ಮಾತಾಪಿತರನ್ನು ಎಲ್ಲಿಟ್ಟಿದ್ದೇನೆಯೋ ಅಲ್ಲಿಗೆ ನಿಮ್ಮನ್ನು ಕಳುಹಿಸಿದ್ದೇನೆ.
ಖಳನಳಿದನೆಂದೆನುತ ಹೂವಿನ ಮಳೆಗರೆದ ರಂಬರದಿ ಜಲಜ ಭವ ಭವ ಮೆಚ್ಚಿ ಜಯ 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 ಎನು ತೊಲಿದರಾಗ ತಮ್ಮ ಕೃಷ್ಣ ಅಣ್ಣ ಕೇಳಿದೀಯ ನಭೋಮಂಡಲದಲ್ಲಿ ಬಂದಂತಹ ಮಾವ ಕಂಸನನ್ನ ಕೊಂದಿದ್ದೆ ಹೌದು. ದೇವರು ದೇವತೆಗಳಲ್ಲ ಹಾ ಏನ್ ಮಾಡ್ತಾ ಇದ್ದಾರೆ? ಎಲ್ಲರೂ ಕೂಡ ಜಯಘೋಷವನ್ನ ಹೇಳ್ತಾ ಇದ್ದಾರೆ. ಹೌದು. ಅದರೊಟ್ಟಿಗೆ ಜಲವೃಷ್ಟಿಯನ್ನು ಬೈತಾ ಇದ್ದಾರೆ. ಹೌದು. ಹಾಗಾದ್ರೆ ಇದಕ್ಕೆ ಕಾರಣ ಏನು? ಏನು? ಕ್ರೂರನಾಗಿರುವಂತಹ ಮಾವ ಕಂಸ ಸತ್ತ. ಸತ್ತ. ಅಲ್ಲಿಗೆ ನಮ್ಮ ಕೆಲಸ ಮುಗೀತಾ? ಅಯ್ಯೋ ಮುಗಿಲಿಕ್ಕಿಲ್ಲ. ಅಪ್ಪ ಅವನನ್ನ ಬಂಧ ಮುಕ್ತರನ್ನಾಗಿಸಿ ಹೌದು. ಜೊತೆಯಲ್ಲಿ ಹಾ. ಅಜ್ಜಿಯರಿಗೆ ಪಟ್ಟವನ್ನ ಕಟ್ಟಬೇಕು. ಹಾ ಇಷ್ಟಕ್ಕೂ ಮುಗಿಲಿಲ್ಲ. ಹಾ ಬರುವಾಗಲೇ ಅಕ್ರೂರಿ ಕೊಟ್ಟಂತಹ ಮಾತು. ಖಂಡಿತ ಹೌದು. ಅವನ ಮನೆಯನ್ನ ಪ್ರವೇಶ ಮಾಡಿ ಹಾ ಅವನ ಸತ್ಕಾರವನ್ನ ಸ್ವೀಕರಿಸಿ ಮುಂದುವರಿಯುವ. ಹಾಗಾಗಿ ಲೋಕ